ಆತ್ಮೀಯ ವಿದ್ಯಾರ್ಥಿನಿಯರೇ, ನೀನು ನಾವು WTO ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ವಿ. ಆದರೆ ಇವತ್ತು ಇಟ್ಕೊಳ್ತಕ್ಕಂಥ ಆನ್ಲೈನ್ ಕ್ಲಾಸ್ನಲ್ಲಿ ಅದನ್ನೇ ಕಂಟಿನ್ಯೂಷನ್ ಆಗ್ತಾಯಿದೆ. ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ವ್ಯಾಪಾರವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ನಡುವೆಯೇ ನಡೆಯುವುದರಿಂದ ಭಾರತವು WTOದ ಸದಸ್ಯತ್ವವನ್ನು ಪಡೆದಿರುವುದರಿಂದ ಆಗುವ ಪ್ರಯೋಜನಗಳನ್ನು ಕೆಲವು ವಿದ್ವಾಂಸರು ಪ್ರಶ್ನಿಸುತ್ತಾರೆ. ಅಭಿವೃದ್ಧಿ ಹೊಂದಿದ ದೇಶಗಳು ಕೃಷಿ ಸಹಾಯಧನದ ವಿರುದ್ಧ ಆಪಾದನೆ ಮಾಡುತ್ತಿರುವ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಅಭಿವೃದ್ಧಿ ಹೊಂದಿದ ದೇಶಗಳಿಗಾಗಿ ತಮ್ಮ ಮಾರುಕಟ್ಟೆಯನ್ನು ತೆರೆದಿಡಲು ಒತ್ತಾಯಿಸುತ್ತವೆ. ಆದರೆ ಆ ದೇಶಗಳು ಅವರ ಮಾರುಕಟ್ಟೆಯನ್ನು ಪ್ರವೇಶಿಸಲು ಅವಕಾಶ ನೀಡದೆ ಮೋಸ ಮಾಡುತ್ತಿದ್ದಾರೆಂಬ ಭಾವನೆಯನ್ನು ಕೆಲವು ವಿದ್ವಾಂಸರು ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂಬುದನ್ನು ನಾವು ಕಂಡುಕೊಳ್ಳೋಣ ವಿದ್ಯಾರ್ಥಿಗಳೇ. ತದನಂತರ 3.6 ನೆಕ್ಸ್ಟ್ ಪಾಯಿಂಟ್ ವಿದ್ಯಾರ್ಥಿಗಳೇ, ಸುಧಾರಣೆಗಳ ಕಾಲದಲ್ಲಿ ಭಾರತ ಅರ್ಥವ್ಯವಸ್ಥೆ ಒಂದು ಮೌಲ್ಯಮಾಪನ ಬರ್ತಾ ಇದೆ. ಇಲ್ಲಿ ಯಾವ ರೀತಿ ಸುಧಾರಣೆ ಆಯಿತು ಅಂತಕ್ಕಂಥ ಪ್ರಕ್ರಿಯೆಯನ್ನು ನೋಡೋಣ ಅಂತ. ಇಲ್ಲಿ ಸುಧಾರಣೆ ಪ್ರಕ್ರಿಯೆಯು ಅದು ಜಾರಿಯಾದಿನಿಂದ 1 ದಶಕಗಳನ್ನು ಪೂರೈಸಿದೆ. ಈ ಅವಧಿಯಲ್ಲಿ ಭಾರತದ ಅರ್ಥವ್ಯವಸ್ಥೆಯ ಕಾರ್ಯವೈಖರಿಯನ್ನು ನಾವೀಗ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರದಲ್ಲಿ ಒಂದು ಆರ್ಥಿಕತೆ ಬೆಳವಣಿಗೆಯನ್ನು ಒಟ್ಟು ದೇಶೀಯ ಉತ್ಪನ್ನ ಅಂದರೆ GDPದಿಂದ ಅಳಿತೀವಿ ವಿದ್ಯಾರ್ಥಿಗಳೇ. ಇದನ್ನು ಕೋಷ್ಟಕ 3.1 ನೋಡಬಹುದು, ಅದನ್ನು ತಿಳ್ಕೋಬಹುದು. GDP ಬೆಳವಣಿಗೆಯು 1981ರಲ್ಲಿ ಶೇಕಡ 5.6 ಇತ್ತು ವಿದ್ಯಾರ್ಥಿಗಳೇ. 2007-12ರಲ್ಲಿ ಶೇಕಡ 8.2ಕ್ಕೆ ಹೆಚ್ಚಾಗಿದೆ. ಸುಧಾರಣೆ ಕಾಲದಲ್ಲಿ ಕೃಷಿ ವಲಯದ ಬೆಳವಣಿಗೆಯು ಇಳಿಕೆಯನ್ನು ಕಂಡಿದೆ. ಕೈಗಾರಿಕಾ ವಲಯವು ಏರಿಳಿತಗಳನ್ನು ಕಂಡಿದೆ. ಸೇವಾ ವಲಯದ ಬೆಳವಣಿಗೆಯು ಏರಿಕೆಯಾಗಿದೆ. ಬೆಳವಣಿಗೆಯ ಮುಖ್ಯವಾಗಿ ಸೇವಾ ವಲಯದ ಬೆಳವಣಿಗೆಯಲ್ಲಿ ಕಂಡುಬರುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ಆದರೆ ವಿದ್ಯಾರ್ಥಿಗಳೇ, 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 2001-2017ರ GDP ಬೆಳವಣಿಗೆ ದರವನ್ನು 9 ಅಥವಾ 9.5ರಷ್ಟು ಸಾಧಿಸಬೇಕಾದ ಗುರಿ ಹೊಂದಿದೆ. ಇದನ್ನು ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳ ಬೆಳವಣಿಗೆ ದರವು ಕ್ರಮವಾಗಿ ಶೇಕಡ 4ರಿಂದ 4.2, ಶೇಕಡ 9.6ರಿಂದ 10.9 ಮತ್ತು ಶೇಕಡ 10ರಷ್ಟಕ್ಕೆ ಹೆಚ್ಚಾಗಬೇಕಾಗಿದೆ. ಇಂತಹ ಅಧಿಕ ಬೆಳವಣಿಗೆ ದರದ ಹಂಚಿಕೆಯು ಅಸ್ಥಿರವಾದುದಾಗಿದೆ ಎಂಬುದನ್ನು ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಆರ್ಥಿಕತೆಯು ಮುಕ್ತತೆಯಿಂದಾಗಿ ವಿದೇಶಿ ನೇರ ಹೂಡಿಕೆ ಮತ್ತು ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ಗಣನೀಯ ಹೆಚ್ಚಳವಾಗಿದೆ. ವಿದೇಶಿ ನೇರ ಹೂಡಿಕೆ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಬರ್ತಾಯಿದೆ ವಿದ್ಯಾರ್ಥಿಗಳೇ. ಮತ್ತು ವಿದೇಶಿ ಸಾಂಸ್ಥಿಕ ಹೂಡಿಕೆಗಳನ್ನು ಒಳಗೊಂಡ ವಿದೇಶಿ ಹೂಡಿಕೆಯು 1990-90ರಲ್ಲಿದ್ದ US ಅಂದರೆ ಡಾಲರ್ 100 ಮಿಲಿಯನ್ಗಳಿಂದ 2013-14ರಲ್ಲಿ US ಡಾಲರ್ 264 ಬಿಲಿಯನ್ಗಳಿಗೆ ಹೆಚ್ಚಾಗಿದೆ. ವಿದೇಶಿ ವಿನಿಮಯ ಮೀಸಲು 1999ರಲ್ಲಿ US ಡಾಲರ್ 6 ಬಿಲಿಯನ್ನಿಂದ 2013-14ರಲ್ಲಿ US ಡಾಲರ್ 304 ಬಿಲಿಯನ್ಗಳಿಗೆ ಏರಿತು. ವಿದ್ಯಾರ್ಥಿಗಳೇ, ವಿಶ್ವದಲ್ಲಿ ಅತ್ಯಧಿಕ ವಿದೇಶಿ ವಿನಿಮಯ ಮೀಸಲನ್ನು ಹೊಂದಿರುವ ದೇಶಗಳಲ್ಲಿ ಭಾರತವು ಒಂದು ಎಂದು ಪರಿಗಣಿಸಲ್ಪಟ್ಟಿದೆ. ಸುಧಾರಣೆ ಅವಧಿಯಲ್ಲಿ ಭಾರತವು ಆಟೋ ಭಾಗಗಳು, ಇಂಜಿನಿಯರ್ ಸರಕುಗಳು, IT, ಸಾಫ್ಟ್ವೇರ್ ಮತ್ತು ಟೆಕ್ಸ್ಟೈಲ್ ಉತ್ಪನ್ನಗಳ ಯಶಸ್ವಿ ರಫ್ತುದಾರನಾಗಿ ಹೊರಹೊಮ್ಮಿದೆ. ಹೆಚ್ಚುತ್ತಿರುವ ಬೆಲೆಗಳು ಸಹ ನಿಯಂತ್ರಣಕ್ಕೊಳಪಟ್ಟವು. ಆದರೆ ವಿದ್ಯಾರ್ಥಿಗಳೇ, ಮತ್ತೊಂದು ಕಡೆ ಸುಧಾರಣಾ ಪ್ರಕ್ರಿಯೆ ವಿಶೇಷವಾಗಿ ಉದ್ಯೋಗ, ಕೃಷಿ, ಕೈಗಾರಿಕೆ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೋಶೀಯ ನಿರ್ವಹಣೆಯಂಥ ಕ್ಷೇತ್ರಗಳಲ್ಲಿ ನಮ್ಮ ಆರ್ಥಿಕತೆಯು ಕೆಲವು ಮೂಲ ಸಮಸ್ಯೆಗಳನ್ನು ಎದುರಿಸಲು ಸಾಮರ್ಥ್ಯ ಹೊಂದಿರಲಿಲ್ಲ ವಿದ್ಯಾರ್ಥಿಗಳೇ. ಹೀಗಾಗಿ ನೆಕ್ಸ್ಟ್ ವಿಷಯ ಏನಂತಂದರೆ ಬೆಳವಣಿಗೆ ಮತ್ತು ಉದ್ಯೋಗ, ಗ್ರೌತ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಬರ್ತಾಯಿದೆ ವಿದ್ಯಾರ್ಥಿಗಳೇ. ಸುಧಾರಣೆ ಕಾಲದಲ್ಲಿ GDP ಬೆಳವಣಿಗೆ ದರವು ಏರಿಕೆಯಾಗಿದ್ದರೂ ದೇಶದಲ್ಲಿ ಈ ಬೆಳವಣಿಗೆಯು ಸಾಕಾಗುವಷ್ಟು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿಲ್ಲ ಎಂಬುದನ್ನು ವಿದ್ವಾಂಸರು ಗುರುತಿಸಿ ಹೇಳುತ್ತಾರೆ. ನೀವು ಮುಂದಿನ ಘಟಕದಲ್ಲಿ ಉದ್ಯೋಗ ಮತ್ತು ಬೆಳವಣಿಗೆಯ ವಿವಿಧ ಆಯಾಮಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡಲಿದ್ದೀರಿ. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪಾಯಿಂಟ್ ಕೃಷಿಯಲ್ಲಿ ಸುಧಾರಣೆ, ರಿಫಾರ್ಮ್ಸ್ ಇನ್ ಅಗ್ರಿಕಲ್ಚರ್. ಸುಧಾರಣೆಗಳು ಕೃಷಿಗೆ ಲಾಭದಾಯಕವಾಗಲಿಲ್ಲ. ಇದರಲ್ಲಿ ಬೆಳವಣಿಗೆ ದರವು ಕುಸಿಯುತ್ತದೆ. ಸಾಧಾರಣ ಕಾಲದಲ್ಲಿ ಕೃಷಿ ವಲಯದ ಮೇಲಿನ ಸಾರ್ವಜನಿಕ ಹೂಡಿಕೆಯು ಇಳಿಮುಖವಾಯಿತು. ವಿಶೇಷವಾಗಿ ನೀರಾವರಿ, ಶಕ್ತಿ ಸಂಪನ್ಮೂಲ, ರಸ್ತೆಗಳು, ಮಾರುಕಟ್ಟೆ, ಕೊಂಡಿಗಳು ಮತ್ತು ಸಂಶೋಧನೆ ಮತ್ತು ವಿಸ್ತರಣೆ ಹಸಿರು ಕ್ರಾಂತಿಯಲ್ಲಿ ಗಂಭೀರ ಪಾತ್ರವನ್ನು ನಿರ್ವಹಿಸುತ್ತವೆ.
ಮತ್ತು ಇಳಿಮುಖ ಆದವು. ಅಲ್ಲದೆ ರಸಗೊಬ್ಬರದ ಮೇಲಿನ ಸಹಾಯಧನದ ತೆರವು ಉತ್ಪಾದನಾ ವೆಚ್ಚದ ಹೆಚ್ಚಳ ಕಾರಣವಾಯಿತು. ವಿದ್ಯಾರ್ಥಿಗಳೇ, ಇದು ಹಲವು ಸಣ್ಣ ಮತ್ತು ಸೀಮಾಂತ ರೈತರನ್ನು ತೊಂದರೆಗೀಡು ಮಾಡಿತು. ಈ ವಲಯವು ಕೃಷಿ ಉತ್ಪನ್ನಗಳ ಮೇಲಿನ ಆಮದು ಸುಂಕಗಳ ಕಡಿತ, ಕನಿಷ್ಠ ಬೆಂಬಲ ಬೆಲೆಯ ತೆರವು ಮತ್ತು ಕೃಷಿ ಉತ್ಪನ್ನಕ್ಕಾಗಿ ಮೇಲಿನ ಪರಿಮಾಣಾತ್ಮಕ ನಿರ್ಬಂಧಗಳನ್ನು ತೆಗೆದುಹಾಕುವುದು ಮುಂತಾದ ಹಲವು ನೀತಿಗಳು ಬದಲಾವಣೆಗಳನ್ನು ಅನುಭವಿಸಿದೆ. ಈ ಎಲ್ಲ ಅಂಶಗಳು ಭಾರತೀಯ ರೈತರ ಮೇಲೆ ಅಡ್ಡ ಪರಿಣಾಮಗಳುಂಟು ಮಾಡಿದ ವಿದ್ಯಾರ್ಥಿಗಳೇ, ಮತ್ತು ರೈತರು ಅಂತಾರಾಷ್ಟ್ರೀಯ ತೀವ್ರ ಪೈಪೋಟಿಯನ್ನು ಎದುರಿಸಬೇಕಾಯಿತು. ಆದಾಗ್ಯೂ ಕೃಷಿಯಲ್ಲಿ ರಫ್ತು ಆಧಾರಿತ ನೀತಿಗಳ ತಂತ್ರದ ಕಾರಣದಿಂದಾಗಿ ದೇಶೀಯ ಮಾರುಕಟ್ಟೆಗಾಗಿ ಉತ್ಪನ್ನ ಮಾಡುತ್ತಿದ್ದ ಆಹಾರ ಧಾನ್ಯಗಳ ಬದಲಾಗಿ ವಾಣಿಜ್ಯ ಬೆಳೆಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ. ಕಾರಣ, ಹೆಚ್ಚಿನ ರಫ್ತು ಮಾಡಿ ಲಾಭವನ್ನು ಗಳಿಸಬೇಕಂತಕ್ಕಂಥ ಒಂದು ದೃಷ್ಟಿಕೋನವಿಟ್ಟುಕೊಂಡು ನಮ್ಮ ದೇಶವು ಸ್ವಾವಲಂಬನೆ ಅಂದರೆ ಆಹಾರ ಉತ್ಪಾದನೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಗಣನೀಯ ಪ್ರಮಾಣವನ್ನು ಹೆಚ್ಚಿಸಿ ರಫ್ತು ಆಧಾರಿತ ಮಾರುಕಟ್ಟೆಗಳತ್ತ ಪಲ್ಲಣ ಮಾಡಲಾಗತಕ್ಕ ವ್ಯವಸ್ಥೆ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹೀಗಾಗಿ ಆಹಾರ ಧಾನ್ಯಗಳ ಬೆಲೆಗಳ ಮೇಲೆ ಒತ್ತಡವನ್ನು ತರೋದ್ರ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ನೆಕ್ಸ್ಟು ಪಾಯಿಂಟ್ ವಿದ್ಯಾರ್ಥಿಗಳೇ, ಕೈಗಾರಿಕೆಯಲ್ಲಿ ಸುಧಾರಣೆ, ರಿಫಾರ್ಮ್ಸ್ ಇನ್ ಇಂಡಸ್ಟ್ರಿ. ಪ್ರೈಮರಿ ಸೆಕ್ಟರ್ ಯಾವುದು ವಿದ್ಯಾರ್ಥಿಗಳೇ? ಅಗ್ರಿಕಲ್ಚರ್. ಸೆಕೆಂಡರಿ ಸೆಕ್ಟರ್ ಯಾವುದು ಅಂತಂದರೆ ಇಂಡಸ್ಟ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಹೀಗಾಗಿ ವಾಟ್ ಆರ್ ದ ರಿಫಾರ್ಮ್ಸ್ ಇನ್ ಇಂಡಸ್ಟ್ರಿ ಲೆವೆಲ್ ವಿಲ್ ಸಿ, ಕೈಗಾರಿಕಾ ಬೆಳವಣಿಗೆಯೂ ಸಹ ಕುಂಠಿತವಾಗಿರುವುದು ದಾಖಲಾಗಿದೆ. ಏಕೆಂದರೆ ಅಗ್ಗದ ಆಮದು, ಮೂಲ ಸೌಕರ್ಯದಲ್ಲಿ ಹೂಡಿಕೆಯ ಕೊರತೆಯಂತಹ ಹಲವು ಕಾರಣಗಳಿಂದಾಗಿ ಕೈಗಾರಿಕಾ ಉತ್ಪನ್ನಗಳಿಗೆ ಬೇಡಿಕೆ ಕಡಿಮೆ ಆಗುತ್ತಿದೆ. ಜಾಗತಿಕ ಪ್ರಪಂಚದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಒತ್ತಾಯಪೂರ್ವಕವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳ ಸರಕು ಮತ್ತು ಬಂಡವಾಳದ ಹರಿವಿಗೆ ತಮ್ಮ ಆರ್ಥಿಕತೆಯನ್ನು ತೆರೆದಿರಬೇಕಾಗುತ್ತದೆ ಮತ್ತು ಅವರ ಕೈಗಾರಿಕೆಗಳು ಪೂರೈಸಿದ ಆಮದು ಸರಕುಗಳಿಂದ ತೀವ್ರ ತೊಂದರೆ ಅನುಭವಿಸಬೇಕಾಗುತ್ತದೆ. ಅಗ್ಗದ ಆಮದುಗಳು ದೇಶೀಯ ಸರಕುಗಳ ಬೇಡಿಕೆಯನ್ನು ಕಿತ್ತುಕೊಂಡವು. ದೇಶೀಯ ಸರಕುಗಳು ಆಮದುಗಳಿಂದ ಪೈಪೋಟಿಯನ್ನು ಎದುರಿಸುತ್ತಿದ್ದಾರೆ. ಹೂಡಿಕೆಯ ಕೊರತೆಯಿಂದಾಗಿ ಮೂಲ ಸೌಕರ್ಯದ ಕೊರತೆ, ಇಂಧನದ ಪೂರೈಕೆಯನ್ನು ಒಳಗೊಂಡಂತೆ ಹಾಗೆಯೇ ಉಳಿದು ಹೊರ ದೇಶಗಳಿಂದ ಸರಕು ಸೇವೆಗಳು ಮುಕ್ತವಾಗಿ ಚಲಿಸಬೇಕೆಂಬ ಷರತ್ತನ್ನು ವಿಧಿಸಿರುವ ಜಾಗತೀಕರಣವು ಅಭಿವೃದ್ಧಿಯ ಹೊಂದುತ್ತಿರುವ ದೇಶಗಳಲ್ಲಿ ಸ್ಥಳೀಯ ಕೈಗಾರಿಕೆ ಮತ್ತು ಉದ್ಯೋಗಾವಕಾಶದ ಮೇಲೆ ಅಡ್ಡ ಪರಿಣಾಮ ಬೀರುತ್ತವೆ. ವಿದ್ಯಾರ್ಥಿಗಳೇ, ಆದಾಗ್ಯೂ ಅಭಿವೃದ್ಧಿಶೀಲ ದೇಶವಾದ ಭಾರತವು ಅಧಿಕ ಸುಂಕೇತರ ಅಡೆತಡೆಗಳ ಕಾರಣದಿಂದಾಗಿ ಅಭಿವೃದ್ಧಿ ಹೊಂದಿದ ದೇಶಗಳ ಮಾರುಕಟ್ಟೆಗೆ ಪ್ರವೇಶಿಸುವ ಮಾರ್ಗವನ್ನು ರಫ್ತು ಮೂಲಕ ಪಡೆಯಲಾಗುತ್ತಿಲ್ಲ. ಉದಾಹರಣೆ ಹೇಳಬೇಕಂದ್ರೆ ವಿದ್ಯಾರ್ಥಿಗಳೇ, ಭಾರತದಲ್ಲಿ ಟೆಕ್ಸ್ಟೈಲ್ಸ್ ಮತ್ತು ಬಟ್ಟೆ ರಫ್ತಿನ ಮೇಲಿನ ಎಲ್ಲ ಕೋಟಾ ನಿರ್ಬಂಧಗಳನ್ನು ತೆರೆಯಲಾಗಿದ್ದರೂ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮಾತ್ರ ಭಾರತ ಮತ್ತು ಚೈನಾದಿಂದ ಆಮದಾಗುತ್ತಿದ್ದ ಟೆಕ್ಸ್ಟೈಲ್ನ ಮೇಲಿನ ಕೋಟಾ ನಿರ್ಬಂಧವನ್ನು ತೆಗೆದುಹಾಕಿಲ್ಲ. ತದನಂತರ ವಿದ್ಯಾರ್ಥಿಗಳೇ, ಬರ್ತಕ್ಕಂಥ ಅಂಶ ಹೂಡಿಕೆ ಹಿಂತೆಗೆತ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಬರ್ತಾ ಇದೆ. ಪ್ರತಿ ವರ್ಷ ಸರ್ಕಾರ ಸಾರ್ವಜನಿಕ ವಲಯದ ಉದ್ಯಮ ಸಂಸ್ಥೆಗಳ ಹೂಡಿಕೆ ಹಿಂತೆಗೆತ ಗುರಿಯನ್ನು ನಿಗದಿಪಡಿಸುತ್ತದೆ. ಉದಾಹರಣೆ ಹೇಳಬೇಕಂದ್ರೆ ವಿದ್ಯಾರ್ಥಿಗಳೇ, 1992ರಲ್ಲಿ 2500 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಹೂಡಿಕೆ ಹಿಂತೆಗೆತದ ಮೂಲಕ ಸಜ್ಜುಗೊಳಿಸುವ ಗುರಿಯನ್ನು ಇಟ್ಟುಕೊಳ್ಳಲಾಗಿತ್ತು. ಸರ್ಕಾರವು 3040 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸಂಗ್ರಹಿಸುವ ಮತ್ತು ಇದು ಗುರಿಯನ್ನು ಮೀರಿದ ಸಾಧನೆಯಾಗಿದೆ. 2013-14ರಲ್ಲಿ ಗುರಿಯು 56,000 ಕೋಟಿ ರೂಪಾಯಿಗಳಷ್ಟಿತ್ತು. ಆದರೆ ಸಾಧನೆಯು ಕೇವಲ 26,000 ಕೋಟಿ ರೂಪಾಯಿಗಳಷ್ಟಾಯಿತು. ವಿದ್ಯಾರ್ಥಿಗಳೇ, ಟೀಕಾಕಾರರು ಸಾರ್ವಜನಿಕ ವಲಯದ ಉದ್ಯಮಗಳ ಆಸ್ತಿಯ ಮೌಲ್ಯವನ್ನು ಕಡಿಮೆ ಮಾಡಿ ಮತ್ತು ಇದನ್ನು ಖಾಸಗಿ ವಲಯಕ್ಕೆ ಮಾರಾಟ ಮಾಡಲಾಗುತ್ತದೆ ಎಂದು ಆಪಾದಿಸಿದ್ದಾರೆ. ಇದರರ್ಥವೇನೆಂದರೆ ವಾಸ್ತವವಾಗಿ ಸರ್ಕಾರಕ್ಕೆ ಗಣನೀಯ ನಷ್ಟವಾಗಿದೆ. ಆದಾಗ್ಯೂ ದೇಶದಲ್ಲಿ ಹೂಡಿಕೆ ಹಿಂತೆಗೆತದ ಬಂಡವಾಳವನ್ನು ಸಾರ್ವಜನಿಕ ವಲಯದ ಘಟಕಗಳ ಅಭಿವೃದ್ಧಿ ಮತ್ತು ಸಾಮಾಜಿಕ ಮೂಲಸೌಕರ್ಯದ ಅಭಿವೃದ್ಧಿಗೆ ಬಳಸಿಕೊಳ್ಳುವುದರ ಬದಲಾಗಿ ಹೂಡಿಕೆ ಹಿಂತೆಗೆತದಿಂದ ಬಂದ ಹಣವನ್ನು ಸರ್ಕಾರದ ಆದಾಯದ ಕೊರತೆಯನ್ನು ತುಂಬಲು ಬಳಸಲಾಗಿತ್ತು. ವಿದ್ಯಾರ್ಥಿಗಳೇ, ಸರ್ಕಾರಿ ಕಂಪನಿಗಳ ಆಸ್ತಿಗಳ ಒಂದು ಭಾಗವನ್ನು ಮಾರಾಟ ಮಾಡುವುದು ಅವುಗಳ ದಕ್ಷತೆಯನ್ನು ಸುಧಾರಿಸುವ ಒಂದು ಉತ್ತಮ ಮಾರ್ಗವೆಂದು ನೀವು ಭಾವಿಸುತ್ತೀರಾ? ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಬರ್ತಕ್ಕಂಥ ಅಂಶ ಯಾವುದಂದರೆ ಸುಧಾರಣೆ ಮತ್ತು ಕೋಶೀಯ ನೀತಿಗಳು, ರಿಫಾರ್ಮ್ಸ್ ಆ್ಯಂಡ್ ಫಿಸ್ಕಲ್ ಪಾಲಿಸೀಸ್ ಅಂತ. ಆರ್ಥಿಕ ಸುಧಾರಣೆಗಳು ಸಾರ್ವಜನಿಕ ವೆಚ್ಚದ ಬೆಳವಣಿಗೆಯ ಮೇಲೆ ಮಿತಿಗಳನ್ನು ಹೇರಿದವು. ವಿಶೇಷವಾಗಿ ಸಾಮಾಜಿಕ ವಲಯದಲ್ಲಿ ಈ ಮಿತಿಗಳನ್ನು ಹೇರಲಾಯಿತು. ಸುಧಾರಣಾ ಅವಧಿಯಲ್ಲಿ ತೆರಿಗೆ ರಿಯಾಯಿತಿಗಳು ಅಧಿಕ ಆದಾಯವನ್ನು ತಂದುಕೊಡುತ್ತದೆ ಮತ್ತು ತೆರಿಗೆಯಿಂದ ತಪ್ಪಿಸಿಕೊಳ್ಳುವುದನ್ನು ನಿಯಂತ್ರಿಸುತ್ತದೆ.
ಎಂಬ ನಿರೀಕ್ಷೆ ಇತ್ತು. ಆದರೆ ಇದರಿಂದ ಸರ್ಕಾರದ ತೆರಿಗೆ ಆದಾಯ ಹೆಚ್ಚಾಗಲಿಲ್ಲ. ವಿದ್ಯಾರ್ಥಿಗಳೇ, ಆಮದು ರಫ್ತು ಸುಂಕಗಳ ಮೂಲಕ ಆದಾಯವನ್ನು ಹೆಚ್ಚಿಸುವುದನ್ನು ಸಹ ಸುಂಕ ರಿಯಾಯಿತಿಯನ್ನೊಳಗೊಂಡ ಸುಧಾರಣಾ ನೀತಿಗಳು ಮೊಟಕುಗೊಳಿಸಿದವು. ವಿದೇಶಿ ಹೂಡಿಕೆದಾರರನ್ನು ಆಕರ್ಷಿಸಲು ತೆರಿಗೆ ವಿನಾಯಿತಿ ಎಕ್ಸೆಂಪ್ಷನ್ಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನೀಡಿದು ತೆರಿಗೆ ಸಂಗ್ರಹಣೆ ವ್ಯಾಪ್ತಿಯನ್ನು ಕಡಿತಗೊಳಿಸಿತು. ಇದು ಅಭಿವೃದ್ಧಿಯ ಮತ್ತು ಕಲ್ಯಾಣ ವೆಚ್ಚಗಳ ಮೇಲೆ ಋಣಾತ್ಮಕ ಪ್ರಭಾವ ಬೀರಿತು ಅಂತಕ್ಕಂಥ ನಾವು ಕಂಡುಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇದಾದ ಮೇಲೆ ಕೊನೆಯದಾಗಿ ನಾವು ಉಪಸಂಹಾರ ಕನ್ಕ್ಲೂಷನ್ ಅಂತಕ್ಕಂಥ ಒಂದು ವಿಷಯಕ್ಕೆ ಬರ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಈಗ ಉದಾರೀಕರಣ, ಜಾಗತೀಕರಣ ಮತ್ತು ಖಾಸೀಕರಣದ ಕೊನೆಯಲ್ಲಿ ಬರ್ತಕ್ಕಂಥ ಒಂದು ಅಂಶವನ್ನು ನಾವು ಕಂಡುಕೊಳ್ಳೋಣ ವಿದ್ಯಾರ್ಥಿಗಳೇ. ಕೆಲವು ವಿದ್ವಾಂಸರು ವಾದಿಸುವ ಪ್ರಕಾರ ಜಾಗತೀಕರಣವು ಜಾಗತಿಕ ಮಾರುಕಟ್ಟೆಗೆ ಪ್ರವೇಶಿಸುವ ಮತ್ತು ಉನ್ನತ ತಾಂತ್ರಿಕತೆ ಪಡೆದುಕೊಳ್ಳುವ ಒಂದು ಉತ್ತಮ ಅವಕಾಶವೆಂದು ನೋಡಬೇಕಾಗಿದೆ. ಅಲ್ಲದೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಬೃಹತ್ ಕೈಗಾರಿಕೆಗಳಿಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುವ ಹೆಚ್ಚಿನ ಅವಕಾಶಗಳಿವೆ ಎಂದು ಪರಿಗಣಿಸಲಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ ಟೀಕಾಕಾರರು ಜಾಗತೀಕರಣವು ಅಭಿವೃದ್ಧಿ ಹೊಂದಿದ ದೇಶಗಳು ತಮ್ಮ ಮಾರುಕಟ್ಟೆಗಳನ್ನು ಇತರೆ ದೇಶಗಳಿಗೆ ವಿಸ್ತರಿಸುವಂತಹ ಒಂದು ತಂತ್ರವಾಗಿದೆ ಎಂದು ವಾದಿಸುತ್ತಾರೆ. ಅವರ ಪ್ರಕಾರ ಇದು ಬಡ ದೇಶಗಳಲ್ಲಿನ ಜನರ ಕಲ್ಯಾಣ ಮತ್ತು ವ್ಯಕ್ತಿತ್ವದೊಂದಿಗೆ ರಾಜಿ ಮಾಡಿಕೊಂಡಿದೆ. ಮಾರುಕಟ್ಟೆಯ ಆಧಾರಿತ ಜಾಗತೀಕರಣವು ದೇಶಗಳು ಮತ್ತು ಜನರ ನಡುವೆ ಆರ್ಥಿಕ ಅಸಮಾನತೆಯನ್ನು ಹೆಚ್ಚಿಸುತ್ತದೆ ಎಂದು ವಾದಿಸಲಾಗಿದೆ. ತದನಂತರ ವಿದ್ಯಾರ್ಥಿಗಳೇ, ಭಾರತೀಯ ಸನ್ನಿವೇಶಕ್ಕೆ ಅನ್ವಯಿಸಿ ಮಾಡಿದ ಕೆಲವು ಅಧ್ಯಯನಗಳ ಪ್ರಕಾರ 1990ರ ಆರ್ಥಿಕ ಸಂಕಷ್ಟ ಅಂದರೆ ಎಕಾನಮಿಕ್ ಗ್ಲಟ್ ಮೂಲವಾಗಿ ಭಾರತೀಯ ಸಮಾಜದಲ್ಲಿ ಬೇರು ಬಿಟ್ಟಿದ್ದ ಆರ್ಥಿಕ ಅಸಮಾನತೆಗಳ ಪರಿಣಾಮವಾಗಿತ್ತು. ಈ ಸಂಕಷ್ಟದಿಂದ ಹೊರಬರಲು ಬಾಹ್ಯ ಶಕ್ತಿಗಳ ಸಲಹೆ ಮೇರೆಗೆ ಸರ್ಕಾರ ಕೈಗೊಂಡ ಕಾರ್ಯನೀತಿಗಳು, ಆರ್ಥಿಕ ಸುಧಾರಣೆಗಳು ಈ ವಿಷಮ ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರವಾಗಿಸಿತು. ಅಲ್ಲದೆ ಆರ್ಥಿಕ ಸುಧಾರಣೆಗಳು ಅಧಿಕ ಆದಾಯದ ಸಮೂಹಗಳ ಆದಾಯ ಮತ್ತು ಅನುಭೋಗದ ಗುಣಮಟ್ಟವನ್ನು ಮಾತ್ರ ಹೆಚ್ಚಿಸಿತು. ಬೆಳವಣಿಗೆಯು ಸೇವಾ ವಲಯದ ಕೆಲವು ಆಯ್ದ ಕ್ಷೇತ್ರಗಳಿಗೆ ಮಾತ್ರ ಕೇಂದ್ರೀಕೃತಗೊಂಡಿತು. ಅವುಗಳೆಂದರೆ ದೂರಸಂಪರ್ಕ, ಮಾಹಿತಿ ತಂತ್ರಜ್ಞಾನ, ಹಣಕಾಸು, ಮನರಂಜನೆ, ಪ್ರವಾಸ ಮತ್ತು ಅತಿಥಿ ಸತ್ಕಾರ ಸೇವೆಗಳು, ರಿಯಲ್ ಎಸ್ಟೇಟ್ ಮತ್ತು ವ್ಯಾಪಾರ ಆಧಾರ ವಲಯಗಳಾದ ಮತ್ತು ಲಕ್ಷಾಂತರ ಜನರಿಗೆ ಜೀವನಾಧಾರವಾಗಿರುವ ಕೃಷಿ ಮತ್ತು ಕೈಗಾರಿಕಾ ವಲಯಗಳಿಗೆ ಸುಧಾರಣೆಗಳಿಂದ ಲಾಭವಾಗಲಿಲ್ಲ. ಭಾರತದಲ್ಲಿ ಸುಧಾರಣೆ ಏಕೆ ಜಾರಿ ಆಗಿದವು? ಇದೆಲ್ಲ ನಾವು ನೋಡಿದಾಗ ವಿದ್ಯಾರ್ಥಿಗಳೇ ಕನ್ಕ್ಲೂಷನ್ನಲ್ಲಿ ಅಂದರೆ ಉಪಸಂಹಾರದಲ್ಲಿ ಕಂಡುಕೊಳ್ಳುವ ವಿಷಯ ಅಂತಂದರೆ ಇಲ್ಲಿ ಉದಾರೀಕರಣ, ಜಾಗತೀಕರಣ ಮತ್ತು ಖಾಸೀಕರಣದಿಂದಾಗಿ ದೇಶದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ನಾವು ಕಂಡುಕೊಳ್ಬೋದು ವಿದ್ಯಾರ್ಥಿಗಳೇ. ಸೊ ಇಲ್ಲಿಗೆ ನನ್ನ ಆನ್ಲೈನ್ ತರಗತಿ ಈ ಚಾಪ್ಟರ್ ಕ್ಲೋಸ್ ಆಗ್ತಾಯಿದೆ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯನ್ನು ಆನ್ಲೈನ್ ಕ್ಲಾಸನ್ನು ನಾವು ಮುಂದಿನ ಪೀರಿಯಡ್ನಲ್ಲಿ ನೋಡೋಂಥ ಐ ವಿಲ್ ಸ್ಟಾಪ್ ಇಟ್. ವಿ ವಿಲ್ ಸಿ ಟುಮಾರೋ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ಮೊದಲನೇ ಅಧ್ಯಾಯವನ್ನು ನೋಡಿದ ವಿದ್ಯಾರ್ಥಿಗಳೇ, ಅದು ಪೂರ್ತಿ ಆಯಿತು. ಇಂದು ನಾವೆರಡು ಅಧ್ಯಯನ ಆಗಿರ್ತಕ್ಕಂಥ ಬಡತನ, ಭಾರತದಲ್ಲಿ ಬಡತನ ಬರ್ತಾ ಇದ್ದ ವಿದ್ಯಾರ್ಥಿಗಳೇ. ಇಲ್ಲಿ ಬಡತನ ಅಂದರೆ ಏನು? ತ್ರಿವರ್ಗೀಯ ವಸ್ತುಗಳಿಂದ ವಂಚಿತರಾಗಿರ್ತಕ್ಕಂತಹ ಒಂದು ಜನರು ನಾವೇನು ಕರಿತೀವಿ ವಿದ್ಯಾರ್ಥಿಗಳೇ ಬಡತನ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಇವರು ಒಂದು ದೇಶದಲ್ಲಿ ಜನತೆಯ ಒಂದು ವರ್ಗವು ಕನಿಷ್ಠ ಮೂಲ ಅಗತ್ಯಗಳನ್ನು ಪಡೆಯುವ ಸಾಮರ್ಥ್ಯ ಇಲ್ಲದ ಸ್ಥಿತಿಯೇ ಬಡತನ ಅಂತಕ್ಕಂಥದ್ದು ಹೇಳ್ತಾ ಇದ್ವಿ. ಉದಾಹರಣೆಗೆ ಆಹಾರ, ಉಡುಪು, ವಸತಿ, ಶಿಕ್ಷಣ ಮತ್ತು ಆರೋಗ್ಯ ಅಂತ ವಿದ್ಯಾರ್ಥಿಗಳೇ. ಸೊ ಅದಕ್ಕೆ ಪೂರ್ವದಲ್ಲಿ ನಾವು ಈಗ ಪೀಠಿಕೆ ಅಂತಕ್ಕಂಥ ವಿಷಯಕ್ಕೆ ಬರೋಣ. ಈ ಪೀಠಿಕೆಯಲ್ಲಿ ನಾನು ಬಡತನದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ಇಲ್ಲೇ ಅರ್ಥಶಾಸ್ತ್ರ ಶ್ರೇಷ್ಠ ಅರ್ಥಶಾಸ್ತ್ರ ಪ್ರಥಮರಾಗಿರ್ತಕ್ಕಂಥ ಆಡಮ್ ಸ್ಮಿತ್ ರವರು ಯಾವ ಸಮಾಜದ ಹೆಚ್ಚು ಸದಸ್ಯರು ಬಡತನ ಮತ್ತು ದುಃಖದಿಂದ ಕೂಡಿರ್ತಾರೋ ಆ ಸಮಾಜದಲ್ಲಿ ಪ್ರಗತಿ ಮತ್ತು ಸಂತೋಷ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಮುಂದೆ ನಾವು ಅಣಿಯಾಗೋಣ. ಸ್ವತಂತ್ರ ಭಾರತದ ಬಹುಮುಖ್ಯ ಗುರಿ ಜನರಿಗೆ ಮೂಲ ಅವಶ್ಯಕತೆಗಳನ್ನು ಪೂರೈಸುವುದು ಮತ್ತು ಬಡತನವನ್ನು ಕಡಿಮೆ ಮಾಡುವುದಾಗಿದೆ. ಎಲ್ಲ ಪಂಚವಾರ್ಷಿಕ ಯೋಜನೆಗಳು ಸಾಧಿಸಿದ ಅಭಿವೃದ್ಧಿಯ ತಂತ್ರಗಳು ಕಡು ಬಡವರನ್ನು ಮೇಲೆತ್ತುವ ಅಂದರೆ ಅಂತ್ಯೋದಯ ಮತ್ತು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಕನಿಷ್ಠ ಜೀವನ ಮಟ್ಟವನ್ನು ದೊರಕಿಸಿಕೊಡಬಹುದಾಗಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1947ರಲ್ಲಿ ಸಂವಿಧಾನ ರಚನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಈ ಸಾಧನೆ ಒಂದು ಪ್ರಮುಖವಾದ ಹೆಜ್ಜೆ ಮತ್ತು ನಮ್ಮ ಯಶಸ್ಸು ಹಾಗೂ ಸಾಧನೆಗಳಿಗೆ ತೆರೆದಿಟ್ಟ ಒಂದು ದೊಡ್ಡ ಅವಕಾಶ ಎಂದು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬಡತನ ಮತ್ತು ಅಜ್ಞಾನ ಹಾಗೂ ರೋಗ ರುಜಿನಗಳ ನಿರ್ಮೂಲನೆ ಮತ್ತು ಅವಕಾಶಗಳ ಅಸಮಾನತೆಯನ್ನು ಕೊನೆಗೊಳಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ದೇಶ ಭಾರತದಲ್ಲಿ ಬಡತನ ಅಂತಕ್ಕಂಥದ್ದು ಮತ್ತು ನಿರುದ್ಯೋಗ ಅಂತಕ್ಕಂಥದ್ದು ಇವೆರಡು ಒಂದೇ ನಾಣ್ಯದ ಮುಖಗಳಿದ್ದಂತೆ ವಿದ್ಯಾರ್ಥಿಗಳೇ. ಭಾರತ ಒಂದರಲ್ಲೇ ವಿಶ್ವದ ಒಟ್ಟು ಬಡವರಲ್ಲಿ 5ನೇ 1 ಭಾಗದಷ್ಟು ಬಡವರು ವಾಸಿಸಿದ್ದರೂ ಬಡತನ ಭಾರತಕ್ಕಷ್ಟೇ ಸವಾಲಾಗಿಲ್ಲ. ವಿಶ್ವದಲ್ಲಿ
300 ದಶಲಕ್ಷಕ್ಕಿಂತಲೂ ಹೆಚ್ಚು ಜನರು ತಮ್ಮ ಮೂಲ ಅವಶ್ಯಕತೆಗಳನ್ನು ಪಡೆಯುವ ಸಾಮರ್ಥ್ಯವನ್ನು ಹೊಂದಿಲ್ಲವಾದ್ದರಿಂದ ಬಡತನ ವಿಶ್ವಕ್ಕೂ ಸವಾಲಾಗಿದೆ. ವಿದ್ಯಾರ್ಥಿಗಳೇ, ಬಡತನ ಅಂತಕ್ಕಂಥದ್ದು ಹಲವಾರು ಸ್ವರೂಪಗಳನ್ನು ಹೊಂದಿದೆ. ಅದು ಕಾಲಾಂತರದಲ್ಲಿ ಸ್ಥಳದ ಸ್ಥಳಕ್ಕೆ ಬದಲಾಗುತ್ತಿರುತ್ತದೆ ಮತ್ತು ಅದನ್ನು ಅನೇಕ ರೀತಿಗಳಲ್ಲಿ ವರ್ಣಿಸಲಾಗಿದೆ. ಸಾಮಾನ್ಯವಾಗಿ ಜನರು ತಪ್ಪಿಸಿಕೊಳ್ಳಲು ಬಯಸುವ ಒಂದು ಪರಿಸ್ಥಿತಿಯೇ ಬಡತನವಾಗಿದೆ. ಬಡತನವು ಬಡವರಿಗೆ ಮತ್ತು ಶ್ರೀಮಂತರಿಗೆ ಪ್ರತಿಯೊಬ್ಬರಿಗೂ ಸಾಕಷ್ಟು ಆಹಾರ, ಸಮರ್ಪಕ ವಸತಿ, ಶಿಕ್ಷಣದ ಲಭ್ಯತೆ, ಆರೋಗ್ಯದ ಲಭ್ಯತೆ, ಹಿಂಸೆಯಿಂದ ರಕ್ಷಣೆ ಮತ್ತು ತಮ್ಮ ಸಮುದಾಯಗಳಲ್ಲಾಗುವ ಸಂಗತಿಗಳಿಗೆ ಧ್ವನಿಯಾಗುವಂತೆ ಕಾರ್ಯೋನ್ಮುಖರಾಗಲು ಒಂದು ಜಾಗೃತಿ ಬದಲಾವಣೆಗೆ ನೀಡಿದ ಕರೆಯಾಗಿದೆ. ವಿದ್ಯಾರ್ಥಿಗಳೇ, ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಇಲ್ಲಿ ಬಡತನವನ್ನು ಕಡಿಮೆ ಮಾಡಲು ನೆರವಾಗುವ ಅಂಶಗಳ್ಯಾವು ಮತ್ತು ಯಾವುದಕ್ಕೆ ಬಡತನವನ್ನು ಕಡಿಮೆ ಮಾಡತಕ್ಕಂಥ ಸಾಧ್ಯತೆ ಇದೆ ಇಲ್ಲ ಅಂತಕ್ಕಂಥ ಅಂಶವನ್ನು ನಾವು ವಿಚಾರ ಮಾಡಿ ನೋಡಿದಾಗ ವಿವಿಧ ಸೂಚಕಗಳಿಂದ ಅವಲೋಕಿಸಬೇಕಾಗುತ್ತದೆ. ಆದಾಯದ ಮತ್ತು ಅನುಭೋಗದ ಮಟ್ಟ, ಸಾಮಾಜಿಕ ಸೂಚಕಗಳು ಮತ್ತು ಅಪಾಯಕ್ಕೀಡಾಗುವ ದುರ್ಬಲತೆಯ ಹಾಗೂ ಸಾಮಾಜಿಕ ರಾಜಕೀಯ ಭಾಗವಹಿಸುವಿಕೆ ಸೂಚಕಗಳಂತ ವಿದ್ಯಾರ್ಥಿಗಳೇ. ಇನ್ನು ಬಡವರೆಂದರೆ ಯಾರು? ಹೂ ಆರ್ ದ ಪುವರ್ ಅಂತ ಮೊದಲು ನೆಕ್ಸ್ಟ್ ಅಂಶ ವಿದ್ಯಾರ್ಥಿಗಳೇ. ಇಲ್ಲೇ ಬಡವರಂತ ಯಾರು ಕರಿತೀವಿ ವಿದ್ಯಾರ್ಥಿಗಳೇ? ನಿಮ್ಗೆ ಈಗ ನಾನು ಹೇಳಿದೆ, ಏನಂತ ಹೇಳಿದೆ, ಒಂದು ದೇಶದಲ್ಲಿ ಜನತೆಯ ಒಂದು ವರ್ಗವು ಕನಿಷ್ಠ ಮೂಲ ಅಗತ್ಯಗಳನ್ನು ಪಡೆಯುವ ಸಾಮರ್ಥ್ಯ ಇಲ್ಲದ ಸ್ಥಿತಿಯೇ ಬಡತನ. ಉದಾಹರಣೆಗೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ ಮತ್ತು ಸಾಕ್ಷರತೆ ಬರ್ತಾ ಇದೆ ವಿದ್ಯಾರ್ಥಿಗಳೇ. ಸೊ ಹೀಗೆ ಇಲ್ಲಿ ತ್ರಿವರ್ಗೀಯ ವಸ್ತು ಅನುಭವಿಸದೇ ಇರತಕ್ಕಂಥ ಹತಾಶ ಸ್ಥಿತಿಯನ್ನು ನಾವು ಬಡತನ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಉದಾಹರಣೆಗಾಗಿ ಗಾಡಿ ಎಳೆಯುವವರು, ಚಮ್ಮಾರರು, ಹೂ ಕಟ್ಟುವವರು, ಚಿಂದಿ ಆಯುವವರು, ಅತಿ ಸಣ್ಣ ವ್ಯಾಪಾರಿಗಳು ಮತ್ತು ಭಿಕ್ಷುಕರು ನಗರ ಪ್ರದೇಶದ ಬಡ ಹಾಗೂ ದುರ್ಬಲ ಗುಂಪುಗಳಿಗೆ ಉದಾಹರಣೆಯಾಗಿರುತ್ತಾರೆ. ಬಡ ಜನರು ಅತಿ ಕಡಿಮೆ ಸ್ವತ್ತುಗಳನ್ನು ಹೊಂದಿದ್ದು ಬಿದಿರು ಮತ್ತು ಮರ ಹಾಗೂ ಸುಟ್ಟ ಮಣ್ಣಿನಿಂದ ನಿರ್ಮಿಸಲ್ಪಟ್ಟ ಕಚ್ಚಾ ಗುಡಿಸಲುಗಳಲ್ಲಿ ವಾಸಿಸುತ್ತಾರೆ. ಕಡು ಬಡವರಿಗೆ ಈ ರೀತಿಯ ವಾಸದ ಸೌಲಭ್ಯಗಳು ಸಹ ಇರುವುದಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಅಂತಹ ಹೆಚ್ಚಿನವರು ಭೂರಹಿತರು. ಕೆಲವರು ಭೂಮಿ ಹೊಂದಿದ್ದರೂ ಅದು ಒಣ ಅಥವಾ ನಿರುಪಯುಕ್ತ ಭೂಮಿಯಾಗಿದೆ. ವಿದ್ಯಾರ್ಥಿಗಳೇ, ಹಲವರು ದಿನದ 2 ಹೊತ್ತಿನ ಊಟವನ್ನು ಪಡೆಯಲಾಗುತ್ತಿಲ್ಲ. ಹಸಿವು ಮತ್ತು ಅರೆಹೊಟ್ಟೆ ಕಡು ಬಡ ಕುಟುಂಬಗಳ ಬಹುಮುಖ್ಯ ಲಕ್ಷಣಗಳಾಗಿವೆ. ಬಡವರು ಮೂಲ ಸಾಕ್ಷರತೆ ಮತ್ತು ಕೌಶಲ್ಯಗಳ ಕೊರತೆಯಿಂದಾಗಿ ಅತ್ಯಂತ ಕಡಿಮೆ ಆರ್ಥಿಕ ಅವಕಾಶಗಳನ್ನು ಹೊಂದಿದ್ದಾರೆ. ಜೊತೆಗೆ ಇವರು ಅಸ್ಥಿರ ಉದ್ಯೋಗದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು, ಇಲ್ಲಿ ಬಡವರಲ್ಲಿ ಅಪೌಷ್ಟಿಕತೆಯ ಗರಿಷ್ಠ ಮಟ್ಟದಲ್ಲಿದೆ. ಅನಾರೋಗ್ಯ, ಅಶಕ್ತತೆ ಅಥವಾ ಗಂಭೀರ ಸ್ವರೂಪದ ಕಾಯಿಲೆಗಳು ಅವರನ್ನು ದೈಹಿಕವಾಗಿ ದುರ್ಬಲನಾಗಿಸುತ್ತದೆ. ಖಾಸಗಿ ಲೇವಾದೇವಿಗಾರರಿಂದ ಅಧಿಕ ಬಡ್ಡಿ ದರದಲ್ಲಿ ಸಾಲ ಪಡೆಯುತ್ತಾರೆ. ಅದು ಅವರನ್ನು ಶಾಶ್ವತ ಸಾಲಗಾರನಾಗಿ ಮಾಡಿದೆ. ಬಡವರು ತಮ್ಮ ಮಾಲೀಕರಿಂದ ನ್ಯಾಯಬದ್ಧವಾಗಿ ನಡೆಯಬೇಕಾದ ಕೂಲಿಯನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲವಾದ್ದರಿಂದ ಶೋಷಣೆ ಒಳಗಾಗಿದ್ದಾರೆ. ಹೆಚ್ಚಿನ ಬಡ ಕುಟುಂಬಗಳಿಗೆ ವಿದ್ಯುತ್ ಶಕ್ತಿಯ ಸೌಲಭ್ಯಗಳಲ್ಲಿ ವಿದ್ಯಾರ್ಥಿಗಳೇ ಅಡಿಗೆ ಮಾಡಲು ಉರುವಲು ಕಟ್ಟಿಗೆ ಮತ್ತು ಸಗಣಿಯ ಬೆರಣಿಯನ್ನು ಅವಲಂಬಿಸಿದ್ದಾರೆ. ಹೆಚ್ಚಿನ ಬಡವರು ಶುದ್ಧ ಕುಡಿಯುವ ನೀರಿನ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಬಡ ಕುಟುಂಬದಲ್ಲಿ ಅತಿಯಾದ ಲಿಂಗ ತಾರತಮ್ಯದಿಂದಾಗಿ ಮಹಿಳೆಯರು ಲಾಭದಾಯಕ ಉದ್ಯೋಗದಲ್ಲಿ ಭಾಗವಹಿಸಲು, ಶಿಕ್ಷಣ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕಾರಣ, ತಾಯ್ತನಕ್ಕೆ ಸಂಬಂಧಿಸಿದಂತೆ ಬಡ ಮಹಿಳೆಯರು ಕಡಿಮೆ ಆರೈಕೆಯನ್ನು ಪಡೆಯುತ್ತಿದ್ದಾರೆ. ಆದ್ದರಿಂದ ಆರೋಗ್ಯವಂತ ಮಕ್ಕಳು ಜನಿಸುವ ಅಥವಾ ಅವರ ಮಕ್ಕಳು ಬದುಕುಳಿಯುವ ಸಾಧ್ಯತೆ ಕಡಿಮೆ ಇದೆ. ಅರ್ಥಶಾಸ್ತ್ರಜ್ಞರು ವೃತ್ತಿ ಮತ್ತು ಆಸ್ತಿಗಳ ಮಾಲೀಕತ್ವದ ಆಧಾರದ ಮೇಲೆ ಬಡವರನ್ನು ಗುರುತಿಸಿದ್ದಾರೆ. ವಿದ್ಯಾರ್ಥಿಗಳೇ, ಅವರ ಪ್ರಕಾರ ಗ್ರಾಮೀಣ ಬಡವರು ಭೂರಹಿತ ಕೃಷಿ ಕಾರ್ಮಿಕರಿಗಾಗಿ, ಅತಿ ಸಣ್ಣ ಹಿಡುವಳಿದಾರರಾಗಿ, ಕೃಷಿಯೇತರ ವಿವಿಧ ಕಸುಬುಗಳಲ್ಲಿ ನಿರತರಾಗಿರುವ ಭೂರಹಿತ ಕೃಷಿ ಕಾರ್ಮಿಕರಾಗಿ ಮತ್ತು ಗೇಣಿದಾರರಾಗಿ ಕೆಲಸ ಮಾಡುತ್ತಿರುತ್ತಾರೆ. ವಿದ್ಯಾರ್ಥಿಗಳೇ, ನಗರ ಪ್ರದೇಶದ ಬಡವರೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಬಡವರ ಸಂಖ್ಯೆ ಹೆಚ್ಚಾಗಿ ಅವರು ತಮ್ಮ ಜೀವನ ನಿರ್ವಹಣೆಗೋಸ್ಕರ ಪರ್ಯಾಯ ಉದ್ಯೋಗಗಳನ್ನು ಮತ್ತು ಬದುಕನ್ನು ಅರಸಿ ವಲಸೆ ಬಂದವರು. ಅವರು ಬಹುಮಟ್ಟಿಗೆ ವಿವಿಧ ಸಾಂದರ್ಭಿಕ ಕೆಲಸಗಳನ್ನು ನಿರ್ವಹಿಸುವ ಮತ್ತು ರಸ್ತೆ ಬದಿಗಳಲ್ಲಿ ವಿವಿಧ ವಸ್ತುಗಳನ್ನು ಮಾರುವ ಸ್ವಯಂ ಉದ್ಯೋಗಿಗಳಾಗಿದ್ದಾರೆ ಮತ್ತು ನಾನಾ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ವಿದ್ಯಾರ್ಥಿಗಳೇ, ಈಗಾಗಲೇ ಗೊತ್ತಿರಬೇಕು, ಪ್ರಧಾನಮಂತ್ರಿ ಯೋಜನೆಯ ಒಂದು ಸ್ಕೀಮ್ನಲ್ಲಿ ಇಲ್ಲಿ ರಸ್ತೆ ಬದಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ 10,000 ರೂಪಾಯಿ ಲೋನ್ ಕೊಡೋದ್ರ ಮೂಲಕ ಅವರ ಜೀವನ ಮಟ್ಟವನ್ನು, ಅವರ ಉದ್ಯೋಗದ ಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಅದಾದಂಥ ವಿದ್ಯಾರ್ಥಿಗಳೇ, ಬಡಜನರನ್ನು ಗುರುತಿಸುವುದು ಹೇಗೆ? ಹೌ ಆರ್ ಪುವರ್ ಪೀಪಲ್ ಐಡೆಂಟಿಫೈಡ್?
ನಾವು ಯಾವ ರೀತಿ ಅದನ್ನು ಗುರುತಿಸ್ಬೇಕಪ್ಪ ಬಡವರು ಅಂತ ಕೇಳಿಸಿ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಅಂತ ಬರ್ತಾಯಿದೆ ವಿದ್ಯಾರ್ಥಿಗಳೇ. ಬಿ ಪಿ ಎಲ್ ಅಂದರೆ ಏನು ರೀ? ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆ ಕೆಳಗಿರ್ತಕ್ಕಂತಹ ಜನರ ಸಮಸ್ಯೆ ನಿವಾರಿಸಬೇಕಾದಲ್ಲಿ ಬಡತನದ ಕಾರಣವನ್ನು ಗುರುತಿಸಿ ಸೂಕ್ತ ಮತ್ತು ಸುಸ್ಥಿರ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಬಡವರನ್ನು ಆ ಸ್ಥಿತಿಯಿಂದ ಹೊರತರಲು ಸಹಾಯವಾಗುವಂತಹ ಯೋಜನೆಗಳನ್ನು ರೂಪಿಸಬೇಕಾಗುತ್ತದೆ. ಆದರೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಬಡವರು ಯಾರೆಂದು ನಿಖರವಾಗಿ ಗುರುತಿಸುವ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಬಡತನವನ್ನು ಮಾಪನ ಮಾಡುವ ಮಾನದಂಡಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಮತ್ತು ಬಡತನವನ್ನು ಮಾಪನ ಮಾಡಲು ಯೋಗ್ಯವಾದ ತಂತ್ರಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳೇ. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ದಾದಾಬಾಯಿ ನವರೋಜಿ ಅವರು ಬಡತನ ರೇಖೆಯ ಪರಿಕಲ್ಪನೆಯ ಬಗ್ಗೆ ಮೊಟ್ಟಮೊದಲು ಚರ್ಚಿಸಿದರು. ಅವರು ಜೈಲಿನಲ್ಲಿ ಕೈದಿಯೊಬ್ಬನಿಗೆ ಕೊಡುತ್ತಿದ್ದ ಊಟ ಮತ್ತು ಅದಕ್ಕೆ ಸಂಬಂಧಿಸಿದ ಸೂಕ್ತ ಆಹಾರ ಸಾಮಗ್ರಿಗಳ ಬೆಲೆಗಳ ಆಧಾರದ ಮೇಲೆ ಕಾರಾಗೃಹ ಜೀವನ ವೆಚ್ಚ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದರು. ಆದರೆ ಬಂದಿಖಾನೆಗಳಲ್ಲಿ ಕೇವಲ ವಯಸ್ಕರು ಇದ್ದು ವಾಸ್ತವಿಕ ಸಮಾಜದಲ್ಲಿ ಮಕ್ಕಳು ಇರುತ್ತಾರೆ. ಆದ್ದರಿಂದ ಅವರು ಈ ಜೀವನ ವೆಚ್ಚವನ್ನು ಸೂಕ್ತವಾಗಿ ಹೊಂದಾಣಿಕೆ ಮಾಡಿಕೊಂಡು ಬಡತನ ರೇಖೆಯನ್ನು ಪ್ರಸ್ತುತಪಡಿಸುತ್ತಾರೆ. ಈ ಹೊಂದಾಣಿಕೆಗಾಗಿ ಅವರು ಭಾವಿಸುವುದೇನೆಂದರೆ 1/3 ಜನಸಂಖ್ಯೆಯು ಮಕ್ಕಳಿಂದ ಕೂಡಿದೆ ಮತ್ತು ಅವರಲ್ಲಿ ಅರ್ಧದಷ್ಟು ಮಕ್ಕಳು ಅತಿ ಕಡಿಮೆ ಅನುಭೋಗಿಸುತ್ತಿದ್ದು ಉಳಿದ ಅರ್ಧ ಭಾಗದ ಶೇಕಡ 50ರಷ್ಟು ಮಕ್ಕಳು ವಯಸ್ಕರ ಆಹಾರದಲ್ಲಿ ಅರ್ಧ ಭಾಗದಷ್ಟು ಅನುಭವಿಸುತ್ತಾರೆ. 4ನೆಯ 3 ಅಂಶದ ಲೆಕ್ಕಾಚಾರಕ್ಕೆ ಅವರು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಈ 3 ವಿಭಾಗಗಳ ಸರಾಸರಿ ಅನುಭೋಗದ ಆಧಾರದ ಮೇಲೆ ಸರಾಸರಿ ಬಡತನದ ರೇಖೆ ನಿರ್ಧಾರವಾಗುತ್ತದೆ. ಅದು ವಯಸ್ಕರ ಕಾರಾಗೃಹ ಜೀವನ ವೆಚ್ಚದ 4/3 ವಿದ್ಯಾರ್ಥಿಗಳೇ, ಸ್ವತಂತ್ರ ಭಾರತದಲ್ಲಿ ದೇಶದಲ್ಲಿನ ಬಡವರ ಸಂಖ್ಯೆಯನ್ನು ಗುರುತಿಸಲು ಯಾಂತ್ರಿಕ ಕೌಶಲ್ಯದ ರಚನೆಗೆ ಅನೇಕ ಪ್ರಯತ್ನಗಳು ನಡೆದಿವೆ. ಉದಾಹರಣೆಗೆ 1962ರಲ್ಲಿ ಯೋಜನಾ ಆಯೋಗವು ಅಧ್ಯಯನ ತಂಡವೊಂದನ್ನು ರಚಿಸಿತ್ತು. 1979ರಲ್ಲಿ ಕನಿಷ್ಠ ಅಗತ್ಯಗಳು ಮತ್ತು ಪರಿಣಾಮಕಾರಿ ಅನುಭೋಗದ ಬೇಡಿಕೆ ಯೋಜನೆಗಳ ಮೇಲಿನ ಕಾರ್ಯಪಡೆ ಎಂಬ ಮತ್ತೊಂದು ಸಂಸ್ಥೆಯನ್ನು ರಚಿಸಲಾಯಿತು. ಇದೇ ಉದ್ದೇಶಕ್ಕಾಗಿ 1989 ಮತ್ತು 2005ರಲ್ಲಿ ತಜ್ಞರ ತಂಡವನ್ನು ರಚಿಸಲಾಗಿದ್ದು, ಯೋಜನಾ ಆಯೋಗವಲ್ಲವೇ ಇಂಥ ಯಾಂತ್ರಿಕ ಕೌಶಲ್ಯಗಳ ಅಭಿವೃದ್ಧಿಗೆ ಅನೇಕ ಅರ್ಥಶಾಸ್ತ್ರಜ್ಞರು ವೈಯಕ್ತಿಕವಾಗಿ ಪ್ರಯತ್ನಿಸಿದ್ದಾರೆ. ಬಡತನವನ್ನು ವ್ಯಾಖ್ಯಾನಿಸುವ ಉದ್ದೇಶಕ್ಕಾಗಿ ನಾವು ಜನರನ್ನು 2 ಭಾಗಗಳು ವಿಂಗಡಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಬಡವರು ಮತ್ತು ಬಡವರಲ್ಲದವರು. ಬಡತನ ರೇಖೆಯು ಇವೆರಡು ವರ್ಗಗಳನ್ನು ವಿಭಜಿಸುತ್ತದೆ. ಅಲ್ಲದೆ ಬಡವರಲ್ಲಿ ಅನೇಕ ವಿಧಗಳಿವೆ ವಿದ್ಯಾರ್ಥಿಗಳೇ. ಅದರಲ್ಲಿ ಮೊದಲನೇದಾಗಿ ಸಂಪೂರ್ಣ ಬಡವರು, ಕಡು ಬಡವರು ಮತ್ತು ಬಡವರು. ಅದೇ ರೀತಿಯಲ್ಲಿ ಬಡವರಲ್ಲದವರಲ್ಲಿ ಅನೇಕ ವಿಧಗಳಿವೆ. ಒಂದನೇದು ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಶ್ರೀಮಂತರು, ಅತಿ ಶ್ರೀಮಂತರು ಮತ್ತು ಸಂಪೂರ್ಣ ಶ್ರೀಮಂತರು. ಬಡತನ ರೇಖೆಯು ಅತ್ಯಂತ ಬಡವರಿಂದ ಅತ್ಯಂತ ಶ್ರೀಮಂತರವರೆಗೆ ಇದ್ದು ಅದು ಬಡವರನ್ನು ಬಡವರಲ್ಲದವರಂತೆ ವಿಭಜಿಸುವ ರೇಖೆಯಾಗಿದೆ. ಇಷ್ಟು ಹೇಳಿ ಇಂದಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ವಿಲ್ ಸಿ ಟುಮಾರೋ. ಮತ್ತು ನಾಳೆ ಸೋಮವಾರ ನೀವು ಆನ್ಲೈನ್ನಲ್ಲಿ ಭೇಟಿಯಾಗೋಣ. ನಮಸ್ಕಾರ ವಿದ್ಯಾರ್ಥಿಗಳೇ. ನನ್ನ ಆತ್ಮೀಯ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯ ಹಾಗೂ ಪಾಲಕರ ಶುಭಾಶಯ ಹೇಳುತ್ತಾ ಮತ್ತು ಮುಂದಿನ ಪಾಯಿಂಟಿಗೆ ಅಣಿಯಾಗೋಣ ವಿದ್ಯಾರ್ಥಿಗಳೇ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಬಡತನ ಕಡಿಮೆಗೊಳಿಸುವ ನೀತಿಗಳು ಮತ್ತು ಕಾರ್ಯಕ್ರಮ ಬಗ್ಗೆ ನೋಡ್ತಾ ಇದ್ದೆ. ನಾನು ಸ್ವಲ್ಪ ಹೇಳಿ ಅಲ್ಲಿಗೆ ಪಾಯಿಂಟ್ಸ್ ನಿಲ್ಲಿಸಿದೆ. ಹೀಗಾಗಿ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೆ ವಿದ್ಯಾರ್ಥಿಗಳೇ. ಈಗ ಕೂಲಿಗಾಗಿ ಕಾಳು ಯೋಜನೆ ಅಂತಕ್ಕಂಥ ನಾವು ಈಗ ನೋಡಿದ ವಿದ್ಯಾರ್ಥಿಗಳು. ಅದಾನಂತರ ಬಹುತೇಕ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಪಂಚವಾರ್ಷಿಕ ಯೋಜನೆಗಳ ದೃಷ್ಟಿಕೋನದ ಆಧಾರದ ಮೇಲೆ ಅನುಷ್ಠಾನಗೊಂಡಿವೆ. ಸ್ವ ಉದ್ಯೋಗ ಕಾರ್ಯಕ್ರಮಗಳು ಮತ್ತು ಕೂಲಿ ಉದ್ಯೋಗ ಕಾರ್ಯಕ್ರಮಗಳನ್ನು ವಿಸ್ತರಿಸುವುದು ಬಡತನವನ್ನು ಎದುರಿಸುವ ಪ್ರಧಾನ ಮಾರ್ಗಗಳೆಂದು ಪರಿಗಣಿಸಲಾಗಿದೆ. ವಿದ್ಯಾರ್ಥಿಗಳೇ, ತಮಗೆಲ್ಲರೂ ಗೊತ್ತಿರ್ಬೋದು, ಸ್ವ ಉದ್ಯೋಗ ಕಾರ್ಯಕ್ರಮಗಳಿಗೆ ಉದಾಹರಣೆಗಳೆಂದರೆ ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ, REGP,
ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನಾ PMRY ಮತ್ತು ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ SJSRY ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಸ್ವಯಂ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಮೊದಲನೇ ಕಾರ್ಯಕ್ರಮದ ಗುರಿಯಾಗಿದೆ. ಇದನ್ನು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕಾ ಆಯೋಗವು KVICT ಅಂತ ವಿದ್ಯಾರ್ಥಿಗಳೇ ಅನುಷ್ಠಾನಗೊಳಿಸುತ್ತಿದೆ. ಈ ಯೋಜನೆ ಅಡಿಯಲ್ಲಿ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸುವವರು ಬ್ಯಾಂಕುಗಳಿಂದ ಸಾಲದ ರೂಪದಲ್ಲಿ ಹಣಕಾಸು ನೆರವು ಪಡೆಯಬಹುದಾಗಿದೆ. PMRY ಅಡಿಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಕಡಿಮೆ ವರಮಾನದ ಕುಟುಂಬಗಳ ವಿದ್ಯಾವಂತ ನಿರುದ್ಯೋಗಿಗಳು ಹಣಕಾಸು ಸಹಾಯ ಪಡೆದು ಉದ್ಯೋಗ ಸೃಷ್ಟಿಸುವ ಯಾವುದೇ ವಿಧದ ಉದ್ದಿಮೆಗಳನ್ನು ಸ್ಥಾಪಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ನಗರ ಪ್ರದೇಶಗಳಲ್ಲಿ ಸ್ವಯಂ ಉದ್ಯೋಗ ಮತ್ತು ಕೂಲಿ ಉದ್ಯೋಗಗಳನ್ನು ಸೃಷ್ಟಿಸುವುದು SJSRYನ ಪ್ರಮುಖ ಗುರಿಯಾಗಿದೆ. ತದನಂತರ ಆರಂಭದಲ್ಲಿ ಸ್ವಯಂ ಉದ್ಯೋಗ ಕಾರ್ಯಕ್ರಮದಡಿಯಲ್ಲಿ ಹಣಕಾಸು ನೆರವನ್ನು ಫೈನಾನ್ಸಿಯಲ್ ಅಸಿಸ್ಟೆಂಟನ್ನು ಕುಟುಂಬಗಳಿಗೆ ಅಥವಾ ವ್ಯಕ್ತಿಗಳಿಗೆ ನೀಡಲಾಗುತ್ತಿತ್ತು. ವಿದ್ಯಾರ್ಥಿಗಳೇ, 1990ರ ದಶಕದಿಂದೀಚೆಗೆ ಈ ವಿಧಾನವನ್ನು ಬದಲಾಯಿಸಲಾಗಿದೆ. ಪ್ರಸ್ತುತ ಈ ಕಾರ್ಯಕ್ರಮಗಳಿಂದ ಅನುಕೂಲ ಪಡೆಯಲಿಚ್ಛಿಸುವವರು ಸ್ವಸಹಾಯ ಗುಂಪನ್ನು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ರಚಿಸುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ. ಪ್ರಾರಂಭದಲ್ಲಿ ಅವರು ಅಲ್ಪ ಪ್ರಮಾಣದ ಹಣವನ್ನು ಉಳಿತಾಯ ಮಾಡಲು ಪ್ರೋತ್ಸಾಹಿಸಲಾಗುತ್ತದೆ ಮತ್ತು ಆ ಹಣದಿಂದ ಅವರುಗಳಲ್ಲಿಯೇ ಕಿರು ಪ್ರಮಾಣದ ಸಾಲಗಳನ್ನು ನೀಡಲಾಗುತ್ತದೆ. ವಿದ್ಯಾರ್ಥಿಗಳೇ, ನಂತರ ಸರ್ಕಾರವು ಬ್ಯಾಂಕ್ಗಳ ಮೂಲಕ ಸ್ವಸಹಾಯ ಗುಂಪುಗಳಿಗೆ ಭಾಗಶಃ ಹಣಕಾಸಿನ ನೆರವನ್ನು ಒದಗಿಸುತ್ತದೆ. ಆ ನಂತರ ಸ್ವಸಹಾಯ ಗುಂಪುಗಳು ಸ್ವಯಂ ಉದ್ಯೋಗ ಚಟುವಟಿಕೆಗಳಿಗಾಗಿ ಯಾರಿಗೆ ಸಾಲ ನೀಡಬೇಕೆಂಬುದನ್ನು ನಿರ್ಧರಿಸುತ್ತದೆ. ಅಂತಹ ಒಂದು ಕಾರ್ಯಕ್ರಮವೆಂದರೆ ಸ್ವರ್ಣ ಜಯಂತಿ ಗ್ರಾಮ್ ಸ್ವರೋಜ್ಗಾರ್ ಯೋಜನೆ ಅಂದರೆ SJSY. ಪ್ರಸ್ತುತ ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ಸ್ ಮಿಷನ್ ಅಂತ ವಿದ್ಯಾರ್ಥಿಗಳೇ NRLM ಅಂತ ಹೇಳ್ತೀವಿ ಎಂದು ಪರಿಗಣಿಸಲಾಗಿದೆ. ಅದೇ ರೀತಿ ನಗರ ಪ್ರದೇಶದ ಬಡವರಿಗಾಗಿ ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್, ಇಟ್ ಮೀನ್ಸ್ ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ಸ್ ಮಿಷನ್ ಅಂತ NULM ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಈ ಪ್ರೋಗ್ರಾಮನ್ನು ಸಹ ಜಾರಿಗೊಳಿಸಲಾಯಿತು. ಸರ್ಕಾರವು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬಡವರು ಮತ್ತು ಕೌಶಲ್ಯರಹಿತ ಜನರಿಗೆ ಕೂಲಿ ಉದ್ಯೋಗಗಳನ್ನು ಸೃಷ್ಟಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. 2005ನೇ ಆಗಸ್ಟ್ನಲ್ಲಿ ಕೂಲಿ ಉದ್ಯೋಗದ ಖಾತರಿ ನೀಡುವ ಹೊಸ ಕಾಯ್ದೆಯನ್ನು ಸಂಸತ್ತು ಅಂಗೀಕರಿಸಿತು. ಇದರ ಪ್ರಕಾರ ಬಡ ಕುಟುಂಬದ ಇಚ್ಛೆಯುಳ್ಳ ವಯಸ್ಕರಿಗೆ ವರ್ಷದಲ್ಲಿ ಕನಿಷ್ಠ 100 ದಿನಗಳ ಕೌಶಲ್ಯರಹಿತ ದಿನಗೂಲಿ ಕೆಲಸವನ್ನು ಒದಗಿಸುವ ಖಾತರಿ ನೀಡಲಾಗಿದೆ. ಇದಕ್ಕೆ ನಾವೇನು ಕರಿತೀವಿ, ಮಹಾತ್ಮ ಗಾಂಧಿಯವರ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. MGNREGA ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಈ ಕಾಯ್ದೆ ಅಡಿಯಲ್ಲಿ ಬಡವರಲ್ಲಿ ಯಾರು ಕನಿಷ್ಠ ಕೂಲಿಗೆ ಕೆಲಸ ಮಾಡಲು ಸಿದ್ಧರಿರುತ್ತಾರೋ ಅವರು ಈ ಕಾರ್ಯಕ್ರಮವು ಜಾರಿಯಲ್ಲಿರುವ ಪ್ರದೇಶಗಳಲ್ಲಿ ಉದ್ಯೋಗಕ್ಕೆ ವರದಿ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಈ ಕಾಯ್ದೆ ಅಡಿಯಲ್ಲಿ 2013-14ನೇ ಸಾಲಿನಲ್ಲಿ ಸುಮಾರು 5 ಕೋಟಿ ಕುಟುಂಬಗಳು ಉದ್ಯೋಗಾವಕಾಶ ಪಡೆದುಕೊಂಡಿದ್ದವು. ಮೂರನೇ ಮಾರ್ಗವು ಜನರಿಗೆ ಕನಿಷ್ಠ ಮೂಲಸೌಕರ್ಯಗಳನ್ನು ಒದಗಿಸಿ ಬಡತನವನ್ನು ನಿವಾರಿಸುವುದಾಗಿದೆ. ಇದರ ಮುಖ್ಯ ಉದ್ದೇಶ ಆದಷ್ಟು ಮಟ್ಟಿಗೆ ಬಡತನವನ್ನು ತಡೆಗಟ್ಟುವುದೇ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯ ಮುಖ್ಯ ಗುರಿಯಾಗಿದೆ ವಿದ್ಯಾರ್ಥಿಗಳೇ. ಭಾರತವು ಸಾಮಾಜಿಕ ಅನುಭೋಗದ ಅವಶ್ಯಕತೆಗಳ ಮೇಲೆ ಸಾರ್ವಜನಿಕ ವೆಚ್ಚವನ್ನು ಹೆಚ್ಚಿಸುವ ಮೂಲಕ ಸಹಾಯಧನದ ದರದಲ್ಲಿ ಆಹಾರ ಧಾನ್ಯಗಳ ಪೂರೈಕೆ, ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ನೈರ್ಮಲ್ಯ, ಜನರ ಜೀವನ ಮಟ್ಟವನ್ನು ಸುಧಾರಿಸಬಹುದೆಂದು ಆಲೋಚಿಸಿದ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರವಾಗಿದೆ. ವಿದ್ಯಾರ್ಥಿಗಳೇ, ಈ ಮಾರ್ಗದಡಿಯಲ್ಲಿ ಅನುಷ್ಠಾನಗೊಳಿಸುವ ಕಾರ್ಯಕ್ರಮಗಳಿಂದ ಬಡವರ ಅನುಭೋಗವನ್ನು ಹೆಚ್ಚಿಸುವುದು, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮತ್ತು ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಸುಧಾರಣೆಯನ್ನು ನಿರೀಕ್ಷಿಸಲಾಗಿದೆ. ಈ ಮಾರ್ಗವನ್ನು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗುರುತಿಸಲಾಗಿದೆ. ಕೇವಲ ಉದ್ಯೋಗಾವಕಾಶಗಳ ವಿಸ್ತರಣೆಯಿಂದ ಬಡವರು ತಾವೇ ಎಲ್ಲ ಅವಶ್ಯಕ ಸರಕು ಮತ್ತು ಸೇವೆಗಳನ್ನು ಖರೀದಿಸುವ ಸಾಮರ್ಥ್ಯ ಹೊಂದಿರುವುದಿಲ್ಲ. ವಿದ್ಯಾರ್ಥಿಗಳೇ, ಅವಶ್ಯಕ ಆಹಾರ ಧಾನ್ಯಗಳು ಶಿಕ್ಷಣ, ಆರೋಗ್ಯ, ಪೌಷ್ಟಿಕಾಂಶ, ಕುಡಿಯುವ ನೀರು, ವಸತಿ, ಸಂಪರ್ಕಗಳು ಮತ್ತು ವಿದ್ಯುತ್ ರೂಪದಲ್ಲಿ ಸಾಮಾಜಿಕ ಅನುಭೋಗ ಮತ್ತು ಹೂಡಿಕೆಯ ಮೂಲಕ ಕನಿಷ್ಠ ಪಕ್ಷ ಅವರು ಒಂದು ಕನಿಷ್ಠ ಜೀವನ ಮಟ್ಟವನ್ನು ಹೊಂದುವಂತೆ ಮಾಡಬಹುದಾಗಿದೆ. ವಿದ್ಯಾರ್ಥಿಗಳೇ, ಬಡವರ ಆಹಾರ ಮತ್ತು ಪೌಷ್ಟಿಕತೆಯ ಮಟ್ಟವನ್ನು ಸುಧಾರಿಸುವ ಉದ್ದೇಶವನ್ನು
ಹೊಂದಿರುವ 3 ಪ್ರಮುಖ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿಗಳೇ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಹೇಳ್ತೀವಿ, ಅಂದರೆ PDS ಅಂತ ವಿದ್ಯಾರ್ಥಿ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ವಿದ್ಯಾರ್ಥಿಗಳೇ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ICDS ಅಂತ, ಮತ್ತು ಮಧ್ಯಾಹ್ನದ ಊಟದ ಯೋಜನೆ MDMS ಅಂತ ವಿದ್ಯಾರ್ಥಿಗಳೇ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ, ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ, ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆಗಳು ಸಹ ಈ ನಿಟ್ಟಿನಲ್ಲಿ ಪ್ರಯತ್ನಿಸಿವೆ ವಿದ್ಯಾರ್ಥಿಗಳೇ. ಭಾರತವು ಹಲವಾರು ಅಂಶಗಳಲ್ಲಿ ತೃಪ್ತಿಕರವಾದ ಪ್ರಗತಿಯನ್ನು ಸಾಧಿಸಿದೆ ಎಂದು ಸಂಕ್ಷಿಪ್ತವಾಗಿ ಹೇಳಬಹುದು. ವಿದ್ಯಾರ್ಥಿಗಳೇ, ಕೆಲವು ನಿರ್ದಿಷ್ಟ ಗುಂಪುಗಳಿಗೆ ಸಹಾಯ ಮಾಡಲು ವಿವಿಧ ರೀತಿಯ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳನ್ನು ಸರ್ಕಾರವು ಜಾರಿಗೊಳಿಸಿದೆ. ಕೇಂದ್ರ ಸರ್ಕಾರವು ಆರಂಭಿಸಿರುವ ಅಂತಹ ಒಂದು ಯೋಜನೆ ಎಂದರೆ ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳೇ, ವಾರಸುದಾರರಿಲ್ಲದ ಹಿರಿಯ ನಾಗರಿಕರಿಗೆ ಜೀವನ ನಿರ್ವಹಣೆಗಾಗಿ ವೃದ್ಧಾಪ್ಯ ವೇತನವನ್ನು ನೀಡಲಾಗುತ್ತದೆ. ಅದಕ್ಕೆ ಪೆನ್ಷನ್ ಅಂತ ಹೇಳ್ತೀವಿ, ಓಲ್ಡ್ ಏಜ್ ಪೆನ್ಷನ್ ಅಂತ ವಿದ್ಯಾರ್ಥಿಗಳೇ. ದಿಕ್ಕಿಲ್ಲದ ಬಡ ಮಹಿಳೆಯರು ಮತ್ತು ವಿಧವೆಯರು, ವಿಡೋವರ್ಸ್ ಸಹ ಈ ಯೋಜನೆಯ ಸೌಲಭ್ಯ ಪಡೆಯುತ್ತಿದ್ದಾರೆ. ಸರ್ಕಾರವು ಬಡ ಜನರಿಗೆ ಆರೋಗ್ಯ ವಿಮೆ ಒದಗಿಸಲು ಕೆಲವು ಯೋಜನೆಗಳನ್ನು ಪ್ರಾರಂಭಿಸಿದೆ. 2014ರಿಂದ ಪ್ರಧಾನಮಂತ್ರಿ ಜನಧನ ಯೋಜನೆಯನ್ನು ಆರಂಭಿಸಲಾಗಿದ್ದು, ಭಾರತದಲ್ಲಿ ಜನರು ಬ್ಯಾಂಕುಗಳಲ್ಲಿ ಖಾತೆ ತೆರೆಯುವುದನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಅಷ್ಟೆಲ್ಲ ವಿದ್ಯಾರ್ಥಿಗಳೇ, ಈ ಜನಧನ ಖಾತೆ ಹೊಂದಿರತಕ್ಕಂಥ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ನಮ್ಮ ಪ್ರಧಾನಮಂತ್ರಿಯವರು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳ 500 ರೂಪಾಯಿ ಹಾಕ್ತಾ ಇದ್ದಾರೆ. ಅದನ್ನು ನೀವು ನೋಡ್ತಾ ಇದ್ದೀರಿ. ಈ ಕರೋನಾ ಅಂತಕ್ಕಂತಹ ಪಿರಿಯಡಿನಲ್ಲಿ ಸಾಕಷ್ಟು ಮಹಿಳೆಯರಿಗೆ ನಮ್ಮ ಪ್ರಧಾನಮಂತ್ರಿಯವರು ಜನಧನ ಯೋಜನೆ ಅಕೌಂಟಿಗೆ ಹಣವನ್ನು ಹಾಕಿದ್ದನ್ನು ನೀವು ಕೇಳಿದ್ದೀರಿ ವಿದ್ಯಾರ್ಥಿಗಳೇ. ಜೊತೆಗೆ ಜನರಲ್ಲಿ ಉಳಿತಾಯದ ಹವ್ಯಾಸವನ್ನು ಉತ್ತೇಜಿಸಲು ಸರ್ಕಾರದ ಯೋಜನೆಗಳ ಸವಲತ್ತುಗಳನ್ನು ಮತ್ತು ಸಹಾಯಧನಗಳನ್ನು ನೇರವಾಗಿ ಖಾತೆದಾರರಿಗೆ ವರ್ಗಾಯಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳೇ, ಇಂತಹ ಪ್ರತಿಯೊಬ್ಬ ಬ್ಯಾಂಕ್ ಖಾತೆದಾರರ 1 ಲಕ್ಷ ರೂಪಾಯಿಗಳಷ್ಟು ಅಪಘಾತ ವಿಮೆ ಮತ್ತು 30,000 ರೂಪಾಯಿಗಳಷ್ಟು ಜೀವ ವಿಮೆ ಪಡೆಯಲು ಅರ್ಹನಾಗಿರುತ್ತಾನೆ. ತದನಂತರ ವಿದ್ಯಾರ್ಥಿಗಳೇ, 4.7 ಅಂತಕ್ಕಂಥ ಒಂದು ಅಂಶಕ್ಕೆ ಬರೋಣ. ಇದು ಬಡತನ ಉಪಶಮನಗೊಳಿಸುವ ಕಾರ್ಯಕ್ರಮಗಳು, ಒಂದು ವಿಮರ್ಶಾತ್ಮಕ ಮೌಲ್ಯಮಾಪನ ಅಂತ ವಿದ್ಯಾರ್ಥಿಗಳೇ. ಇಲ್ಲಿ ಬಡತನವನ್ನು ಯಾವ ರೀತಿ ನಾವು ನಿವಾರಣೆ ಮಾಡಬಹುದು ಅಥವಾ ಉಪಶಮನ ಮಾಡಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ಮುಂದಿನ ನಾವು ಅವಧಿಯಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಮೊದಲ ಬಾರಿಗೆ ಬಡತನವನ್ನು ಕಡಿಮೆ ಮಾಡುವ ಪ್ರಯತ್ನಗಳು ಸ್ವಾತಂತ್ರ್ಯ ನಂತರದಲ್ಲಿ ಫಲ ನೀಡಿವೆ. ಈಗ ಕೆಲವು ರಾಜ್ಯಗಳಲ್ಲಿ ನಿರಪೇಕ್ಷ ಬಡತನ ಪ್ರಮಾಣ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇದೆ. ಬಡತನವನ್ನು ನಿರ್ಮೂಲನೆ ಮಾಡಲು ವಿವಿಧ ಕಾರ್ಯತಂತ್ರಗಳಿದ್ದಾಗ್ಯೂ ಹಸಿವು, ಅಪೌಷ್ಟಿಕತೆ, ಅನಕ್ಷರತೆ, ಮೂಲಸೌಕರ್ಯಗಳ ಕೊರತೆಗಳು ಭಾರತದ ಹಲವು ಭಾಗಗಳಲ್ಲಿನ ಸಾಮಾನ್ಯ ಲಕ್ಷಣಗಳಾಗಿ ಮುಂದುವರೆದಿದೆ. ಕಳೆದ 5.5 ದಶಕಗಳ ಅವಧಿಯಲ್ಲಿ ಬಡತನವನ್ನು ಕಡಿಮೆ ಮಾಡುವ ನೀತಿಗಳನ್ನು ಪ್ರಗತಿಪರ ಸ್ವರೂಪದಲ್ಲಿ ವಿಸ್ತರಿಸಿದಾಗ್ಯೂ ಅವರ ಅಮೂಲಾಗ್ರ ಪರಿವರ್ತನೆ ಸಾಧ್ಯವಾಗಿಲ್ಲ. ವಿದ್ಯಾರ್ಥಿಗಳೇ, ನೀವು ಕಾರ್ಯಕ್ರಮಗಳ ಹೆಸರುಗಳನ್ನು ಒಗ್ಗೂಡುವಿಕೆ ಅಥವಾ ಮಾರ್ಪಾಟುಗಳನ್ನೆಲ್ಲ ಬದಲಾವಣೆಗಳನ್ನು ಗುರುತಿಸಬಹುದು ವಿದ್ಯಾರ್ಥಿಗಳೇ. ಹೀಗಿದ್ದರೂ ಅಗತ್ಯವಿರುವ ಬಡವರಿಗೆ ಆಸ್ತಿಯ ಒಡೆತನ, ಉತ್ಪಾದನಾ ಪ್ರಕ್ರಿಯೆ ಮತ್ತು ಮೂಲ ಅವಶ್ಯಕತೆಗಳನ್ನು ಹೆಚ್ಚಿಸುವಲ್ಲಿ ಯಾವುದೇ ಅಮೂಲಾಗ್ರ ಬದಲಾವಣೆಗಳು ಫಲ ನೀಡಿಲ್ಲ. ವಿದ್ವಾಂಸರು ಈ ಕಾರ್ಯಕ್ರಮಗಳನ್ನು ಮೌಲ್ಯಮಾಪನ ಮಾಡುವಾಗ ಅವುಗಳ ಯಶಸ್ವಿ ಅನುಷ್ಠಾನಕ್ಕೆ ತಡೆಯುಂಟು ಮಾಡಿರುವ 3 ಕ್ಷೇತ್ರಗಳನ್ನು ತಿಳಿಸಿದ್ದಾರೆ. ಅವುಗಳಲ್ಲಿ ಭೂಮಿ ಮತ್ತು ಇತರ ಆಸ್ತಿಗಳ ಅಸಮಾನ ಹಂಚಿಕೆಯಿಂದಾಗಿ ಬಡತನ ಕಡಿಮೆಗೊಳಿಸುವ ಕಾರ್ಯಕ್ರಮಗಳ ನೇರ ಪ್ರಯೋಜನಗಳನ್ನು ಬಡವರಲ್ಲದವರು ಪಡೆದುಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳೇ, ಬಡತನದ ಪ್ರಮಾಣಕ್ಕೆ ಹೋಲಿಸಿದರೆ ಈ ಕಾರ್ಯಕ್ರಮಗಳಿಗೆ ಹಂಚಿಕೆ ಮಾಡಿರುವ ಹಣದ ಸಂಪನ್ಮೂಲ ಸಾಕಾಗುತ್ತಿಲ್ಲ. ಅಲ್ಲದೆ ಈ ಕಾರ್ಯಕ್ರಮಗಳ ಅನುಷ್ಠಾನವು ಮುಖ್ಯವಾಗಿ ಸರ್ಕಾರ ಮತ್ತು ಬ್ಯಾಂಕ್ ಅಧಿಕಾರಿಗಳನ್ನು ಅವಲಂಬಿಸಿದೆ. ಇಲ್ಲಿ ಬ್ಯಾಂಕ್ ಅಂದರೆ ಏನು ವಿದ್ಯಾರ್ಥಿಗಳೇ? ಸಾರ್ವಜನಿಕರನ್ನು ಹಣವನ್ನು ಪಡೆದುಕೊಂಡು ಮತ್ತು ಸಾರ್ವಜನಿಕರಲ್ಲಿ ವಿಲೇವಾರಿ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಕರಿತೀವಿ ವಿದ್ಯಾರ್ಥಿಗಳೇ, ಬ್ಯಾಂಕು ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇಂಥ ಅಧಿಕಾರಿಗಳು ಇಚ್ಛಾರಹಿತರು, ಅಸಮರ್ಪಕ ತರಬೇತಿ ಹೊಂದಿರುವವರು, ಭ್ರಷ್ಟಾಚಾರ ಪೀಡಿತರು ಮತ್ತು ವಿವಿಧ ಸ್ಥಳೀಯ ನಾಯಕರ ಒತ್ತಡಗಳಿಗೆ ಒಳಗಾಗಿದ್ದು ಸಂಪನ್ಮೂಲಗಳು ಅಸಮರ್ಪಕವಾಗಿ ಬಳಕೆಯಾಗುತ್ತಿವೆ ಮತ್ತು ಅಪವ್ಯಯವಾಗುತ್ತಿವೆ. ವಿದ್ಯಾರ್ಥಿಗಳೇ, ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಸ್ಥಳೀಯ ಸಂಸ್ಥೆಗಳು ಸಹ ಭಾಗವಹಿಸುತ್ತಿಲ್ಲ. ಹೀಗಾಗಿ ಬಡತನ ರೇಖೆಯ ಮೇಲೆ ಅಥವಾ ಬಡತನ ರೇಖೆಗಿಂತ ಸ್ವಲ್ಪ ಮೇಲೆ ಬದುಕುತ್ತಿರುವ ಅಧಿಕ ಸಂಖ್ಯೆಯ ದುರ್ಬಲ ಜನರನ್ನು ಪರಿಗಣಿಸುವಲ್ಲಿಯೂ ಸಹ ಸರ್ಕಾರ ನೀತಿಗಳು ವಿಫಲವಾಗಿವೆ. ಇದು ಮತ್ತೆ ತಿಳಿಸುವುದೇನೆಂದರೆ ವಿದ್ಯಾರ್ಥಿಗಳೇ, ಆರ್ಥಿಕ ಬೆಳವಣಿಗೆಯೊಂದೇ ಬಡತನವನ್ನು ತಗ್ಗಿಸಲು
ಸಾಕಾಗುವುದಿಲ್ಲ. ಬಡವರ ಸಕ್ರಿಯ ಸಹಭಾಗಿತ್ವ ಇಲ್ಲದೆ ಯಾವುದೇ ಕಾರ್ಯಕ್ರಮದ ಯಶಸ್ವಿ ಅನುಷ್ಠಾನ ಸಾಧ್ಯವಾಗುವುದಿಲ್ಲ. ವಿದ್ಯಾರ್ಥಿಗಳೇ, ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಬಡವರು ಸಕ್ರಿಯವಾಗಿ ಭಾಗವಹಿಸಿ ಬೆಳವಣಿಗೆಗೆ ತಮ್ಮ ಕೊಡುಗೆಯನ್ನು ನೀಡಿದಾಗ ಮಾತ್ರ ಬಡತನವನ್ನು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಬಹುದು. ಬಡವರನ್ನು ಸಾಮಾಜಿಕವಾಗಿ ಸಜ್ಜುಗೊಳಿಸಿ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಿ ಮತ್ತು ಸಬಲೀಕರಣ ಪ್ರಕ್ರಿಯೆಯ ಮೂಲಕ ಬಡತನ ನಿರ್ಮೂಲಗೊಳಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಸ್ತ್ರೀ ಸಬಲೀಕರಣ ಏನು? ಸ್ತ್ರೀಯರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಶಕ್ತಗೊಳಿಸಿ ಅವರನ್ನು ಕಾರ್ಯೋನ್ಮುಖ ಮಾಡೋದಕ್ಕೆ ನಾವೇನ್ತೀವಿ? ಸಬಲೀಕರಣ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇದು ಆದಾಯದ ಮಟ್ಟಗಳು, ಕೌಶಲದ ಅಭಿವೃದ್ಧಿ, ಆರೋಗ್ಯ ಮತ್ತು ಸಾಕ್ಷರತೆ ಹೆಚ್ಚಳಕ್ಕೆ ಕಾರಣವಾಗಿವೆ. ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ನೆರವಾಗುತ್ತದೆ. ವಿದ್ಯಾರ್ಥಿಗಳೇ, ಮೇಲಾಗಿ ಬಡತನ ಪೀಡಿತ ಪ್ರದೇಶಗಳನ್ನು ಗುರುತಿಸಿ ಮತ್ತು ಮೂಲಸೌಕರ್ಯಗಳಾದ ಶಾಲೆಗಳು, ರಸ್ತೆಗಳು, ಇಂಧನ, ದೂರಸಂಪರ್ಕ, ಮಾಹಿತಿ ತಂತ್ರಜ್ಞಾನ ಸೇವೆಗಳು, ತರಬೇತಿ ಸಂಸ್ಥೆಗಳು ಮುಂತಾದವುಗಳನ್ನು ಒದಗಿಸುವುದನ್ನು ಅವಶ್ಯಕವಾಗಿ ಒದಗಿಸಬೇಕಾಗಿದೆ. ವಿದ್ಯಾರ್ಥಿಗಳಾದ ಮೇಲೆ ಕೊನೆಯದಾಗಿ ಬರ್ತಕ್ಕಂಥ ವಿಷಯ ಯಾವುದಂದರೆ ಉಪಸಂಹಾರ ಅಂತ 4.8 ವಿದ್ಯಾರ್ಥಿಗಳೇ, ಕನ್ಕ್ಲೂಷನ್ ಅಂತ ಹೇಳ್ತೀವಿ. ಸ್ವಾತಂತ್ರ್ಯ ನಂತರ ನಾವು ಸುಮಾರು 6 ದಶಕಗಳನ್ನು ಪ್ರಯಾಣಿಸಿದ್ದೇವೆ. ವಿದ್ಯಾರ್ಥಿಗಳೇ, ನಮ್ಮ ಎಲ್ಲ ನೀತಿಗಳ ಉದ್ದೇಶಗಳು ಸ್ಪಷ್ಟಪಡಿಸಿರುವಂತೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಶೀಘ್ರ ಮತ್ತು ಸಮತೋಲನ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದಾಗಿದೆ. ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ನೀತಿ ನಿರೂಪಕರಿಂದ ಬಡತನ ನಿವಾರಣೆ ಯಾವಾಗಲೂ ಭಾರತದ ಒಂದು ಪ್ರಮುಖ ಸವಾಲಾಗಿ ಸ್ವೀಕರಿಸಲ್ಪಟ್ಟಿದೆ. ವಿದ್ಯಾರ್ಥಿಗಳೇ, ದೇಶದಲ್ಲಿ ನಿರಪೇಕ್ಷ ಬಡವರ ಸಂಖ್ಯೆ ಕಡಿಮೆಯಾಗಿದೆ ಮತ್ತು ಕೆಲವು ರಾಜ್ಯಗಳಲ್ಲಿ ಬಡವರ ಪ್ರಮಾಣವು ರಾಷ್ಟ್ರೀಯ ಸರಾಸರಿಗಿಂತಲೂ ಕಡಿಮೆ ಇದೆ. ಆದಾಗ್ಯೂ ವಿಮರ್ಶಕರು ಹೇಳುವುದೇನೆಂದರೆ, ಅಪಾರ ಸಂಪನ್ಮೂಲಗಳ ಹಂಚಿಕೆ ಮತ್ತು ವೆಚ್ಚ ಮಾಡಿದಾಗ್ಯೂ ನಾವು ಗುರಿ ಸಾಧನೆಗೆ ಇಂದಿಗೂ ಬಹುದೂರ ಉಳಿದಿದ್ದೇವೆ. ವಿದ್ಯಾರ್ಥಿಗಳೇ, ತಲಾದಾಯ ಮತ್ತು ಸರಾಸರಿ ಜೀವನ ಮಟ್ಟ ಸಂಬಂಧಿಸಿದಂತೆ ಸುಧಾರಣೆಯಾಗಿದೆ. ಮೂಲ ಅವಶ್ಯಕತೆಗಳನ್ನು ಒದಗಿಸುವಲ್ಲಿ ಅಲ್ಪ ಪ್ರಗತಿಯಾಗಿದೆ. ವಿದ್ಯಾರ್ಥಿಗಳೇ, ಆದರೆ ಇತರ ರಾಷ್ಟ್ರಗಳು ಮಾಡಿರುವ ಪ್ರಗತಿಗೆ ಹೋಲಿಕೆ ಮಾಡಿದರೆ ನಮ್ಮ ಸಾಧನೆ ಗಣನೀಯವಾಗಿಲ್ಲ. ಅಲ್ಲದೆ ಅಭಿವೃದ್ಧಿಯ ಫಲಗಳು ಜನಸಂಖ್ಯೆಯ ಎಲ್ಲ ವರ್ಗಗಳಿಗೆ ತಲುಪಿಲ್ಲ. ವಿದ್ಯಾರ್ಥಿಗಳೇ, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಜನರ ಕೆಲವು ವರ್ಗಗಳು, ಆರ್ಥಿಕತೆಯ ಕೆಲವು ವಲಯಗಳು, ದೇಶದ ಕೆಲವು ಪ್ರದೇಶಗಳು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಂದಿಗೆ ಸ್ಪರ್ಧೆ ಮಾಡಬಲ್ಲವು. ಆದಾಗ್ಯೂ ಅನೇಕರು ಬಡತನದ ವಿಷವರ್ತುಲದಿಂದ ಹೊರಬರುವ ಸಾಮರ್ಥ್ಯವನ್ನು ಪಡೆದಿಲ್ಲ. ಇಷ್ಟೆಲ್ಲ ಆತ ವಿದ್ಯಾರ್ಥಿಗಳೇ, ನಾವು ಈ 2ನೇ ಪಾಠ ಅಂತಕ್ಕಂಥದ್ದನ್ನು, ಅಂದರೆ ಬಡತನ ಅಂತಕ್ಕಂಥ ಚಾಪ್ಟರನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ದಯವಿಟ್ಟು ತಾವು ಮುಂದಿನ ತರಗತಿಗೆ ಅಣಿಯಾಗಬೇಕು. ಅಲ್ಲಿಯವರೆಗೂ ನಾನು ನನ್ನ ಆನ್ಲೈನ್ ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಐ ವಿಲ್ ಸ್ಟಾಪ್ ಇಟ್. ವಿಲ್ ಸಿ ಟುಮಾರೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸಿ ಯು. ಥ್ಯಾಂಕ್ ಯು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಬಡತನದ ಕೆಲವು ಅಂಶಗಳು ನೋಡಿದ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯ ಹೇಳ್ತಾ ಮುಂದಿನ ಒಂದು ಪಾಯಿಂಟಿಗೆ ಹೋಗೋಣ ವಿದ್ಯಾರ್ಥಿಗಳೇ. ವಿರಳ ಅವಕಾಶಗಳಿಂದಾಗಿ ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿದ್ದಾರೆ ಹಾಗೂ ಸುಸ್ಥಿರ ಬದುಕಿಗೆ ಬೇಕಾದ ಮಿಗುತಿಯನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಬಡತನವು ಉದ್ಯೋಗದ ಸ್ವರೂಪದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ವಿದ್ಯಾರ್ಥಿಗಳೇ, ನಗರ ಹಾಗೂ ಗ್ರಾಮೀಣ ಪ್ರದೇಶಗಳೆರಡರಲ್ಲೂ ನಿರುದ್ಯೋಗ ಮತ್ತು ಅರೆ ಉದ್ಯೋಗ ಹಾಗೂ ದಿನಗೂಲಿ ಮತ್ತು ಸಾಂದರ್ಭಿಕ ಉದ್ಯೋಗದ ಸ್ವರೂಪವು ಅವರನ್ನು ಸಾಲದ ಸುಳಿಗೆ ದೂಡಿ ಬಡತನವನ್ನು ಮತ್ತಷ್ಟು ಹೆಚ್ಚಿಸಿದೆ. ಋಣಭಾರವು ಬಡತನದ ಒಂದು ಪ್ರಮುಖ ಅಂಶ ಅಂತ ತಿಳ್ಕೋಬೇಕು ವಿದ್ಯಾರ್ಥಿಗಳೇ. ಏಕೆಂದರೆ ಆಹಾರ ಧಾನ್ಯಗಳು ಮತ್ತು ಅಗತ್ಯ ಸರಕುಗಳ ಬೆಲೆಗಳು ವಿಲಾಸ ಸರಕುಗಳ ಬೆಲೆಗಳಿಗಿಂತ ತೀವ್ರವಾಗಿ ಹೆಚ್ಚಾಗಿದ್ದರಿಂದ ಕಡಿಮೆ ಆದಾಯದ ಗುಂಪಿನವರ ಬದುಕನ್ನು ಮತ್ತಷ್ಟು ಸಂಕಷ್ಟಗೊಳಿಸಿದೆ ವಿದ್ಯಾರ್ಥಿಗಳೇ, ಮತ್ತು ಅವಕಾಶಗಳನ್ನು ಕಸಿದುಕೊಂಡಿದೆ. ಆದಾಯ ಮತ್ತು ಆಸ್ತಿಯ ಅಸಮಾನ ಹಂಚಿಕೆಯೂ ಸಹ ಭಾರತದಲ್ಲಿ ಬಡತನವು ಶಾಶ್ವತವಾಗಿ ನೆಲೆಯಿರುವಂತೆ ಮಾಡಿದೆ ವಿದ್ಯಾರ್ಥಿಗಳೇ. ಈ ಎಲ್ಲ ಅಂಶಗಳು ಸಮಾಜದಲ್ಲಿ 2 ವಿಭಿನ್ನ ಗುಂಪುಗಳನ್ನು ಸೃಷ್ಟಿಸಿದೆ. ಉತ್ಪಾದನಾ ಸಾಧನಗಳನ್ನು ಹೊಂದಿದ್ದು ಉತ್ತಮ ಆದಾಯ ಗಳಿಸುವವರು ಮತ್ತು ಬದುಕಿಗಾಗಿ ಕೇವಲ ತಮ್ಮ ಶ್ರಮವನ್ನು ಹೊಂದಿರುವವರು ವರ್ಷಗಳು ಕಳೆದಂತೆ ಭಾರತದಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಹೆಚ್ಚುತ್ತಿದೆ. ವಿದ್ಯಾರ್ಥಿಗಳೇ, ಬಡತನವು ಭಾರತದ ಹಲವು ಆಯಾಮದ ಸವಾಲಾಗಿದ್ದು ಅದನ್ನು ಸಮರೋಪಾದಿಯಲ್ಲಿ ಎದುರಿಸುವ ಅಗತ್ಯವಿದೆ ವಿದ್ಯಾರ್ಥಿಗಳೇ. ತದನಂತರ 4.6 ಅಂತಕ್ಕಂಥ ಒಂದು ಅಂಶಕ್ಕೆ ಬರೋಣ ವಿದ್ಯಾರ್ಥಿಗಳೇ.
ಬಡತನ ಕಡಿಮೆಗೊಳಿಸುವ ನೀತಿಗಳು ಮತ್ತು ಕಾರ್ಯಕ್ರಮಗಳಂತ ವಿದ್ಯಾರ್ಥಿಗಳೇ. ಭಾರತ ಸಂವಿಧಾನ ಮತ್ತು ಪಂಚವಾರ್ಷಿಕ ಯೋಜನೆಗಳು ತಿಳಿಸಿರುವಂತೆ ಸಾಮಾಜಿಕ ನ್ಯಾಯವು ಸರ್ಕಾರ ಅಭಿವೃದ್ಧಿ ತಂತ್ರಗಳ ಪ್ರಾಥಮಿಕ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳೇ, ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಸರ್ಕಾರವು ಅಂದರೆ 1951-56 ಉಲ್ಲೇಖಿಸಿರುವಂತೆ ಬಡತನ ಮತ್ತು ಆದಾಯ, ಸಂಪತ್ತು ಹಾಗೂ ಅವಕಾಶಗಳ ಅಸಮಾನತೆ ಅಂಶಗಳಿಂದಾಗಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಯನ್ನು ತರುವ ತುರ್ತು ಅಗತ್ಯವಿದೆ. ವಿದ್ಯಾರ್ಥಿಗಳೇ, ಎರಡನೇ ಪಂಚವಾರ್ಷಿಕ ಯೋಜನೆ ಅಂದರೆ 1956-61 ಅವಧಿಯಲ್ಲಿ ಭಾರತ ಗುರುತಿಸುವಂತೆ ಆರ್ಥಿಕ ಅಭಿವೃದ್ಧಿಯ ಅನುಕೂಲಗಳು ಸಮಾಜದ ಅತಿ ಕಡಿಮೆ ಸೌಲಭ್ಯ ಹೊಂದಿರುವ ವರ್ಗಗಳಿಗೆ ಹೆಚ್ಚಾಗಿ ಲಭಿಸಬೇಕಾಗಿದೆ. ವಿದ್ಯಾರ್ಥಿಗಳೇ, ಸರ್ಕಾರದ ಎಲ್ಲ ನೀತಿ ನಿರೂಪಣೆಯಲ್ಲಿ ಬಡತನವನ್ನು ಉಪಶಮನಗೊಳಿಸುವ ಒತ್ತು ನೀಡಿರುವುದನ್ನು ಕಾಣಬಹುದು ಮತ್ತು ಅದಕ್ಕಾಗಿ ವಿವಿಧ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂಬುದನ್ನೆಲ್ಲರೂ ತಿಳಿಯಬಹುದು. ಬಡತನವನ್ನು ಕಡಿಮೆಗೊಳಿಸುವ ಸರ್ಕಾರದ ನೀತಿಯು 3 ಆಯಾಮಗಳನ್ನು ಹೊಂದಿದೆ. ಮೊದಲನೇದು ಬೆಳವಣಿಗೆ ಆಧಾರಿತ ಮಾರ್ಗವಾಗಿದೆ. ಇದು ಆರ್ಥಿಕ ಬೆಳವಣಿಗೆಯ ಒಟ್ಟು ದೇಶ ಉತ್ಪನ್ನ ಅಂದರೆ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ವಿದ್ಯಾರ್ಥಿಗಳೇ, ಮತ್ತು ತಲಾ ಆದಾಯಗಳಲ್ಲಿ ಪರ್ ಕ್ಯಾಪಿಟ ಇನ್ಕಮ್ನಲ್ಲಿ ತೀವ್ರ ಹೆಚ್ಚಳ ಪರಿಣಾಮಗಳು ಸಮಾಜದ ಎಲ್ಲ ವರ್ಗಗಳಿಗೆ ವಿಸ್ತರಿಸುತ್ತದೆಂಬ ಮತ್ತು ಬಡವರ್ಗದ ಜನರನ್ನು ಸಹ ತಲುಪುವುದೆಂಬ ನಿರೀಕ್ಷೆಯನ್ನು ಆಧರಿಸಿದ್ದಾಗಿದೆ. ವಿದ್ಯಾರ್ಥಿಗಳೇ, ಇದು 1950ರ ದಶಕದಲ್ಲಿ 1960ರ ಆರಂಭದಲ್ಲಿನ ಯೋಜನೆಗಳ ಪ್ರಮುಖ ಆದ್ಯತೆಯಾಗಿತ್ತು. ತೀವ್ರ ಕೈಗಾರಿಕಾಭಿವೃದ್ಧಿ ಮತ್ತು ಆಯ್ದ ಪ್ರದೇಶಗಳಲ್ಲಿನ ಹಸಿರು ಕ್ರಾಂತಿಯ ಮೂಲಕ ಇಟ್ ಮೀನ್ಸ್ ಗ್ರೀನ್ ರೆವಲ್ಯೂಷನ್ ಮೂಲಕ ಆದ ಕೃಷಿಯ ಪರಿವರ್ತನೆಯಿಂದಾಗಿ ಹಿಂದುಳಿದ ಪ್ರದೇಶಗಳು ಮತ್ತು ಹಿಂದುಳಿದ ವರ್ಗಗಳಿಗೆ ಹೆಚ್ಚು ಅನುಕೂಲಗಳಾಗಿವೆ ಎಂದು ಭಾವಿಸಲಾಗಿತ್ತು. ವಿದ್ಯಾರ್ಥಿಗಳೇ, ಒಟ್ಟಾರೆ ಬೆಳವಣಿಗೆ ಮತ್ತು ಕೃಷಿ ಹಾಗೂ ಕೈಗಾರಿಕಾ ಬೆಳವಣಿಗೆಗಳು ಹೆಚ್ಚು ಪರಿಣಾಮಕಾರಿ ಆಗಿರಲಿಲ್ಲ ಎನ್ನುವುದನ್ನು ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀರಿ. ವಿದ್ಯಾರ್ಥಿಗಳೇ, ಇಲ್ಲಿ ಜನಸಂಖ್ಯೆ ಬೆಳವಣಿಗೆ ಪರಿಣಾಮದಿಂದಾಗಿ ತಲಾ ಆದಾಯದಲ್ಲಿ ಅಂದರೆ ಪರ್ ಕ್ಯಾಪಿಟ ಇನ್ಕಮ್ನಲ್ಲಿ ಅತಿ ಕಡಿಮೆ ಬೆಳವಣಿಗೆಯಾಗಿದೆ. ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ವಾಸ್ತವವಾಗಿ ಹೆಚ್ಚಾಯಿತು. ಹಸಿರು ಕ್ರಾಂತಿಯ ಪ್ರಾದೇಶಿಕ ಹಾಗೂ ದೊಡ್ಡ ಮತ್ತು ಸಣ್ಣ ರೈತರ ನಡುವಿನ ಅಸಮಾನತೆಯನ್ನು ತೀವ್ರವಾಗಿ ಹೆಚ್ಚಿಸಿದೆ. ಭೂಮಿಯ ಮರುಹಂಚಿಕೆಗೆ ಇಚ್ಛೆ ಮತ್ತು ಸಾಮರ್ಥ್ಯವಿರಲಿಲ್ಲ. ಆರ್ಥಿಕ ಬೆಳವಣಿಗೆಯ ಲಾಭಗಳು ಬಡವರಿಗೆ ತಲುಪುತ್ತಿಲ್ಲವೆಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಈ ಮಧ್ಯೆ ನಿರ್ದಿಷ್ಟವಾಗಿ ಬಡವರಿಗೆ ಸಂಬಂಧಿಸಿದ ಪರ್ಯಾಯ ಮಾರ್ಗಗಳನ್ನು ಹುಡುಕುವಾಗ ಉದ್ಯೋಗ ಸೃಷ್ಟಿ ಮತ್ತು ಹೆಚ್ಚುವರಿ ಆಸ್ತಿಗಳನ್ನು ನಿರ್ಮಿಸುವ ಮೂಲಕ ಬಡವರ ಆದಾಯ ಮತ್ತು ಉದ್ಯೋಗಗಳನ್ನು ಹೆಚ್ಚಿಸಬಹುದು ಎಂದು ನೀತಿ ರಚನಾಕಾರರು ಯೋಚಿಸಲು ಆರಂಭಿಸಿದರು. ತದನಂತರ ಬಡತನ ತಗ್ಗಿಸುವ ನಿರ್ದಿಷ್ಟ ಕಾರ್ಯಕ್ರಮಗಳ ಮೂಲಕ ಇದನ್ನು ಸಾಧಿಸಬಹುದಾಗಿದೆ. ಈ ಎರಡನೇ ಮಾರ್ಗವನ್ನು 3ನೇ ಪಂಚವಾರ್ಷಿಕ ಯೋಜನೆ ಅಂದರೆ 1961-66 ಪ್ರಾರಂಭಿಸಲಾಯಿತು ಮತ್ತು ನಂತರ ನಿರಂತರವಾಗಿ ವಿಸ್ತರಿಸಲಾಯಿತು. 1970ರ ದಶಕದಲ್ಲಿ ವಿದ್ಯಾರ್ಥಿಗಳೇ ಪ್ರಾರಂಭಿಸಿದ ಕೂಲಿಗಾಗಿ ಕಾಳು ಯೋಜನೆ ಅಂತಹ ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ. ವಿದ್ಯಾರ್ಥಿಗಳೇ, ಐ ವಿಲ್ ಸ್ಟಾಪ್ ಇಟ್, ವಿಲ್ ಸಿ ಟುಮಾರೋ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಬಡತನಕ್ಕೆ ಕಾರಣಗಳನ್ನು ನೋಡಿದ್ವಿ. ಅದನಂತರ ಬಡತನವನ್ನು ಹೇಗೆ ನಿವಾರಿಸ್ಬೋದು ಮತ್ತು ಬಡತನಕ್ಕೆ ಕಾರಣಗಳ್ಯಾವುದನ್ನು ನಾವು ಈಗ ಕ್ರಮೇಣವಾಗಿ ಒಂದಾಗಿ ನೋಡೋಣ. ವಿದ್ಯಾರ್ಥಿಗಳೇ, ಬಡವರ ಜೀವನವನ್ನು ಸೂಚಿಸುವ ಸಾಂಸ್ಥಿಕ ಮತ್ತು ಸಾಮಾಜಿಕ ಅಂಶಗಳಲ್ಲಿ ಬಡತನದ ಕಾರಣಗಳು ಅಡಗಿವೆ. ಬಡವರು ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗಿದ್ದು ಮತ್ತು ಉತ್ತಮ ಆದಾಯಗಳನ್ನು ಗಳಿಸುವ ಕೌಶಲ್ಯಗಳನ್ನು ಪಡೆದುಕೊಳ್ಳುವಲ್ಲಿ ಅಸಮರ್ಥರಾಗಿದ್ದಾರೆ. ಜೊತೆಗೆ ಬಡವರಿಗೆ ಆರೋಗ್ಯ ಸುರಕ್ಷತೆ ಮಾರ್ಗವು ಮುಚ್ಚಿದೆ. ಬಡವರು ಜಾತಿ, ಧರ್ಮ ಮತ್ತು ಇತರೆ ತಾರತಮ್ಯ ಆಚರಣೆಗಳ ಮೂಲಕ ಬಲಿಪಶುಗಳಾಗಿದ್ದಾರೆ. ಇವುಗಳಿಗೆ ಮುಖ್ಯ ಕಾರಣಗಳೆಂದರೆ ಕೆಳಗಿನ ಅಂಶಗಳು. ವಿದ್ಯಾರ್ಥಿಗಳೇ, ಮೊದಲನೇದು ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ, ರಾಜಕೀಯ ಅಸಮಾನತೆ, ಸಾಮಾಜಿಕ ಬಹಿಷ್ಕಾರ, ನಿರುದ್ಯೋಗ, ಋಣಭಾರ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ ಅಂತ ವಿದ್ಯಾರ್ಥಿಗಳೇ. ವ್ಯಕ್ತಿಗತ ಬಡತನವನ್ನು ಕೂಡಿಸಿದರೆ ಅದು ಸಮಗ್ರ ಬಡತನವಾಗುತ್ತದೆ. ಆರ್ಥಿಕತೆಯಲ್ಲಿನ ವ್ಯಾಪಕ ಸಮಸ್ಯೆಗಳ ಮೂಲಕ ಬಡತನವನ್ನು ವಿವರಿಸಲಾಗಿದೆ. ಅಂದರೆ ಕಡಿಮೆ ಬಂಡವಾಳ ಸಂಗ್ರಹಣೆ, ಎರಡನೇದು ಮೂಲಸೌಕರ್ಯಗಳ ಕೊರತೆ, ಮೂರನೇದು ಬೇಡಿಕೆಯ ಅಭಾವ, 4 ಜನಸಂಖ್ಯೆಯ ಒತ್ತಡ, 5 ಸಾಮಾಜಿಕ ಕಲ್ಯಾಣ ಸೌಕರ್ಯಗಳ ಕೊರತೆ ಅಂತ ವಿದ್ಯಾರ್ಥಿಗಳೇ. ಆಮೇಲೆ ಬ್ರಿಟಿಷರ ಆಡಳಿತ ಅವಧಿಯಲ್ಲಿದ್ದಕ್ಕೂ 70%ಕ್ಕಿಂತ ಹೆಚ್ಚು ಭಾರತೀಯರು ಕೃಷಿಯಲ್ಲಿ ನಿರತರಾಗಿದ್ದರು. ಕೃಷಿ ನಮ್ಮ ಮೂಲ ಉದ್ಯೋಗ ಆಗಿದೆ. ಅಷ್ಟೇ ಅಲ್ಲ,
ಕೃಷಿಯಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ 100ಕ್ಕೆ 85% ಜನರು ಅದನ್ನೇ ಅವಲಂಬಿಸಿದ್ದಾರೆ. ಆದರೆ ಕೃಷಿಯು ಮಳೆಯನ್ನು ಅವಲಂಬಿಸಿದ ವಿದ್ಯಾರ್ಥಿಗಳೇ. ಆದರೆ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ಆದಾಯ ಬರ್ತಕ್ಕಂಥದ್ದು ಪ್ರಾಥಮಿಕ ವಲಯ ಕೃಷಿ ಕ್ಷೇತ್ರದ ಮಾತ್ರ ಸಾಧ್ಯ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಜನರ ಜೀವನ ಮಟ್ಟ ಮೇಲೆ ಬೇರೆಲ್ಲವುಗಳಿಗಿಂತ ಮಹತ್ವದ ಪರಿಣಾಮವನ್ನು ಬೀರಿತು. ಬ್ರಿಟಿಷರ ನೀತಿಗಳು ಗ್ರಾಮೀಣ ತೆರಿಗೆಗಳನ್ನು ತೀವ್ರವಾಗಿ ಹೆಚ್ಚಿಸಿದ್ದರಿಂದ ವ್ಯಾಪಾರಿಗಳು ಮತ್ತು ಲೇವಾದೇವಿಗಾರರು ದೊಡ್ಡ ಭೂಮಾಲೀಕರಾದರು. ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಿಂದ ಆಹಾರ ಧಾನ್ಯಗಳನ್ನು ರಫ್ತು ಮಾಡಲು ಆರಂಭಿಸಿತು. ಪರಿಣಾಮವಾಗಿ 1875 ಮತ್ತು 19 ನಡುವಿನ ಭೀಕರ ಕ್ಷಾಮಗಳಲ್ಲಿ ಸುಮಾರು 26 ದಶಲಕ್ಷ ಜನರು ಮರಣ ಹೊಂದಿದರು. ಬ್ರಿಟಿಷ್ ಆಳ್ವಿಕೆಯ ಪ್ರಮುಖ ಗುರಿಗಳೆಂದರೆ ವಿದ್ಯಾರ್ಥಿಗಳೇ, ಅವರ ರಫ್ತುಗಳಿಗೆ ಮಾರುಕಟ್ಟೆ ಒದಗಿಸುವುದು, ಬ್ರಿಟನ್ನಿನ ಸಾಲ ತಿರುವಳಿಗಾಗಿ ಭಾರತ ಸೇವೆಗಳನ್ನು ಪಡೆಯುವುದು ಮತ್ತು ಬ್ರಿಟಿಷರ ವಸಾಹತು ಸೈನ್ಯಗಳಿಗೆ ಭಾರತದ ಮಾನವ ಶಕ್ತಿಯನ್ನು ಪಡೆದುಕೊಳ್ಳುವುದಾಗಿತ್ತು. ವಿದ್ಯಾರ್ಥಿಗಳೇ, ಬ್ರಿಟಿಷರ ಆಳ್ವಿಕೆಯು ಭಾರತದಲ್ಲಿ ಲಕ್ಷಾಂತರ ಜನರನ್ನು ನಿರ್ಗತಿರನ್ನಾಗಿ ಮಾಡಿತು. ನಮ್ಮ ನೈಸರ್ಗಿಕ ಸಂಪನ್ಮೂಲವನ್ನು ಕೊಳ್ಳೆ ಹೊಡೆದರು. ನಮ್ಮ ಕೈಗಾರಿಕೆಗಳು ಬ್ರಿಟಿಷರಿಗಾಗಿ ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನು ಉತ್ಪಾದಿಸಲು ಕಾರ್ಯನಿರ್ವಹಿಸುತ್ತಿದ್ದವು ಮತ್ತು ನಮ್ಮ ಆಹಾರ ಧಾನ್ಯಗಳು ರಫ್ತಾಗುತ್ತಿದ್ದವು. ಹೆಚ್ಚು ಜನರು ಕ್ಷಾಮ ಮತ್ತು ಹಸಿವಿನಿಂದ ಮರಣ ಹೊಂದಿದರು. ಅನೇಕ ಸ್ಥಳೀಯ ರಾಜರುಗಳನ್ನು ಅಧಿಕಾರದಿಂದ ತೆಗೆದುಹಾಕಿದ ಆಕ್ರೋಶ ಗೇಣಿದಾರರ ಮೇಲೆ ಅತ್ಯಧಿಕ ತೆರಿಗೆಗಳನ್ನು ವಿಧಿಸುವುದರಿಂದ ಹಾಗೂ ಮತ್ತಿತರ ಕ್ರೋಧಗಳಿಂದ ಬ್ರಿಟಿಷರ ಅಧೀನದಲ್ಲಿದ್ದ ಭಾರತೀಯ ಸಿಪಾಯಿಗಳು ಬ್ರಿಟಿಷರ ಆಳ್ವಿಕೆ ವಿರುದ್ಧ 1857 ದಂಗೆ ಎದ್ದರು. ಅದಕ್ಕೆ ನಾವು ಸಿಪಾಯಿ ದಂಗೆ ಅಂತ ಹೇಳಿದ್ವಿ ವಿದ್ಯಾರ್ಥಿಗಳೇ. ಅದೇ ರೀತಿ ಭಾರತದಲ್ಲಿ ಇಂದಿಗೂ ಕೃಷಿಯ ಜೀವನ ನಿರ್ವಹಣೆಯ ಪ್ರಮುಖ ಮಾರ್ಗವಾಗಿದೆ ಮತ್ತು ಭೂಮಿಯು ಗ್ರಾಮೀಣ ಜನರ ಮೂಲ ಆಸ್ತಿಯಾಗಿದೆ. ಭೂ ಒಡೆತನವು ಅವರ ಭೌತಿಕ ಕಲ್ಯಾಣದ ಪ್ರಮುಖ ನಿರ್ಧಾರಕವಾಗಿದೆ ಮತ್ತು ಸ್ವಲ್ಪ ಭೂಮಿಯನ್ನು ಹೊಂದಿರುವವರು ತಮ್ಮ ಜೀವನದ ಸ್ಥಿತಿಗತಿಗಳನ್ನು ಸುಧಾರಿಸಿಕೊಳ್ಳುವ ಉತ್ತಮ ಅವಕಾಶವನ್ನು ಹೊಂದಿರುತ್ತಾರೆ. ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ನಂತರ ಸರ್ಕಾರವು ಜಮೀನು ಹೆಚ್ಚು ಇರುವವರಿಂದ ಭೂಮಿಯನ್ನು ಪಡೆದು ಕೃಷಿಯಲ್ಲಿ ನಿರತರಾಗಿದ್ದ ಭೂರಹಿತ ಕೃಷಿ ಕಾರ್ಮಿಕರಿಗೆ ಭೂಮಿಯ ಮರುಹಂಚಿಕೆಗೆ ಪ್ರಯತ್ನಿಸಿತು. ಆದಾಗ್ಯೂ ಅಧಿಕ ಸಂಖ್ಯೆಯ ಕೃಷಿ ಕಾರ್ಮಿಕರು ಸಣ್ಣ ಹಿಡುವಳಿಗಳಲ್ಲಿ ಬೇಸಾಯ ಮಾಡಲು ಸಾಧ್ಯವಾಗುತ್ತಿಲ್ಲ. ಈಗ ಅವರು ಹೊಂದಿರುವ ಭೂಮಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಬೇಕಾದ ಹಣವಾಗಲಿ ಕೌಶಲ್ಯವಾಗಲಿ ಅವರಲ್ಲಿ ಇಲ್ಲದಿರುವುದರಿಂದ ಈ ಪ್ರಯತ್ನವು ಅಲ್ಪ ಪ್ರಮಾಣದ ಯಶಸ್ಸನ್ನು ಕಂಡಿದೆ ವಿದ್ಯಾರ್ಥಿಗಳೇ. ಜೊತೆಗೆ ಹಿಡುವಳಿಗಳು ಭಾಳ ಚಿಕ್ಕದಾಗಿದ್ದವು, ಬೇಸಾಯಕ್ಕೆ ಸೂಕ್ತವಾಗಿಲ್ಲ. ಅಲ್ಲದೆ ಭಾರತದ ಅನೇಕ ರಾಜ್ಯಗಳು ಭೂಮಿಯ ಮರು ಹಂಚಿಕೆ ನೀತಿಗಳನ್ನು ಅನುಷ್ಠಾನಗೊಳಿಸುವಲ್ಲಿ ವಿಫಲವಾಗಿವೆ. ಭಾರತದಲ್ಲಿನ ಅಧಿಕ ಸಂಖ್ಯೆಯ ಗ್ರಾಮೀಣ ಬಡವರು ಸಣ್ಣ ರೈತರಾಗಿದ್ದಾರೆ. ಅವರು ಹೊಂದಿರುವ ಭೂಮಿ ಸಾಮಾನ್ಯವಾಗಿ ಕಡಿಮೆ ಫಲವತ್ತತೆಯಿಂದ ಕೂಡಿದ್ದು ಮಳೆ ಆಶ್ರಿತವಾಗಿದೆ. ಅವರ ಬದುಕು ಜೀವನಾಧಾರ ಬೆಳೆಗಳ ಮೇಲೆ ಹಾಗೂ ಕೆಲವು ಸಂದರ್ಭಗಳಲ್ಲಿ ಜಾನುವಾರು ಸಾಕಾಣಿಕೆಗೆ ಮೇಲೆ ಅವಲಂಬಿತವಾಗಿದೆ. ಜನಸಂಖ್ಯೆಯ ತೀವ್ರ ಬೆಳವಣಿಗೆ ಮತ್ತು ಉದ್ಯೋಗದ ಪರ್ಯಾಯ ಮೂಲಗಳು ಇಲ್ಲದಿರುವುದರಿಂದ ಸಾಗುವಳಿ ಭೂಮಿಯ ತಲಾ ಲಭ್ಯತೆ ನಿರಂತರವಾಗಿ ಕಡಿಮೆಯಾಗಿ ಭೂ ಹಿಡುವಳಿಗಳ ಶಿಥಿಲೀಕರಣಕ್ಕೆ ಕಾರಣವಾಗಿದೆ. ವಿದ್ಯಾರ್ಥಿಗಳೇ, ಈ ಸಣ್ಣ ಭೂ ಹಿಡುವಳಿಗಳಿಂದ ಬರುವ ಆದಾಯವು ಆ ಕುಟುಂಬಗಳ ಕನಿಷ್ಠ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಾಕಾಗುತ್ತಿಲ್ಲ. ಕಾರಣ ಬರಗಾಲ ಮತ್ತು ಇತರೆ ನೈಸರ್ಗಿಕ ವಿಕೋಪಗಳಿಂದಾಗಿ ಬೆಳೆಗಳು ವಿಫಲವಾಗಿದ್ದು ರೈತರು ಬೇಸಾಯಕ್ಕಾಗಿ ಮತ್ತು ಕುಟುಂಬದ ಇತರೆ ಅಗತ್ಯಗಳಿಗಾಗಿ ಪಡೆದಿದ್ದ ಸಾಲವನ್ನು ಮರುಪಾವತಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರು. ವಿದ್ಯಾರ್ಥಿಗಳೇ, ನೀವು ನೋಡಿರ್ಬೇಕು, ಹಿಂದಿನ ವರ್ಷದಲ್ಲಿ ಎಷ್ಟೋ ರೈತರು ಸಾಲವನ್ನು ಮಾಡಿ ಅದನ್ನು ಮರುಪಾವತಿ ಮಾಡಲಾಗದೆ ಎಷ್ಟೋ ರೈತರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ನಾವು ದೃಶ್ಯವನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ. ತದನಂತರ ಭಾರತದ ನಗರಗಳಲ್ಲಿನ ಹೆಚ್ಚಿನ ಬಡವರು ಗ್ರಾಮೀಣ ಪ್ರದೇಶದಿಂದ ಹೊರದೂಡಲ್ಪಟ್ಟ ಬಡವರಾಗಿದ್ದು ಉದ್ಯೋಗ ಮತ್ತು ಜೀವನೋಪಾಯವನ್ನು ಅರಸಿ ನಗರಗಳಿಗೆ ವಲಸೆ ಬಂದಿದವರಾಗಿದ್ದಾರೆ. ಕೈಗಾರೀಕರಣವು ಈ ಎಲ್ಲ ಜನರಿಗೆ ಉದ್ಯೋಗ ನೀಡುವ ಸಾಮರ್ಥ್ಯ ಹೊಂದಿಲ್ಲ. ಆದ್ದರಿಂದ ನಗರದ ಬಡವರು ನಿರುದ್ಯೋಗಿಗಳು ಅಥವಾ ಸಾಂದರ್ಭಿಕ ಉದ್ಯೋಗ ಹೊಂದಿರುವ ದಿನಗೂಲಿ ಕಾರ್ಮಿಕರಾಗಿದ್ದಾರೆ. ದಿನಗೂಲಿ ಕಾರ್ಮಿಕರು ಉದ್ಯೋಗ ಭದ್ರತೆ ಮತ್ತು ಆಸ್ತಿಗಳನ್ನು ಹೊಂದಿಲ್ಲದಿರೋದರಿಂದ ಹಾಗೂ ಸೀಮಿತ ಕೌಶಲ್ಯ ಮತ್ತು ವಿರಳ ಅವಕಾಶಗಳಿಂದ ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿದ್ದಾರೆ ಹಾಗೂ ಸುಸ್ಥಿರ ಬದುಕಿಗೆ ಬೇಕಾದ ಮಿಗುತಿಯನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಬಡತನವು ಉದ್ಯೋಗದ ಸ್ವರೂಪದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ನಗರ ಹಾಗೂ ಗ್ರಾಮೀಣ
ಪ್ರದೇಶಗಳೆಲ್ಲರೂ ನಿರುದ್ಯೋಗ ಮತ್ತು ಅರೆ ಉದ್ಯೋಗ ಹಾಗೂ ದಿನಗೂಲಿ ಮತ್ತು ಸಾಂದರ್ಭಿಕ ಉದ್ಯೋಗದ ಸ್ವರೂಪವು ಅವರನ್ನು ಸಾಲದ ಸುಳಿಗೆ ದೂಡಿ ಬಡತನವನ್ನು ಮತ್ತಷ್ಟು ಹೆಚ್ಚಿಸಿದೆ. ವಿದ್ಯಾರ್ಥಿಗಳೇ, ಋಣಭಾರವು ಬಡತನದ ಒಂದು ಪ್ರಮುಖ ಅಂಶವಾಗಿದೆ. ತದನಂತರ ಆಹಾರ ಧಾನ್ಯಗಳು ಮತ್ತು ಅಗತ್ಯ ಸರಕುಗಳ ಬೆಲೆಗಳು ವಿಲಾಸ ಸರಕುಗಳ ಬೆಲೆಗಿಂತ ತೀವ್ರವಾಗಿ ಹೆಚ್ಚಾಗಿದ್ದರಿಂದ ಕಡಿಮೆ ಆದಾಯದ ಗುಂಪಿನವರ ಬದುಕನ್ನು ಮತ್ತಷ್ಟು ಸಂಕಷ್ಟಗೊಳಿಸಿದೆ ಮತ್ತು ಅವಕಾಶಗಳನ್ನು ಕಸಿದುಕೊಂಡಿದೆ. ಆದಾಯ ಮತ್ತು ಆಸ್ತಿ ಅಸಮಾನ ಹಂಚಿಕೆಯೂ ಸಹ ಭಾರತದಲ್ಲಿ ಬಡತನವು ಶಾಶ್ವತವಾಗಿ ನೆಲೆಯಿರುವಂತೆ ಮಾಡಿದೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಅಂಶಗಳು ಸಮಾಜದಲ್ಲಿ ಎರಡು ವಿಭಿನ್ನ ಗುಂಪುಗಳನ್ನು ಸೃಷ್ಟಿಸಿವೆ. ಉತ್ಪಾದನಾ ಸಾಧನಗಳನ್ನು ಹೊಂದಿದ್ದು ಉತ್ತಮ ಆದಾಯ ಗಳಿಸುವವರು ಮತ್ತು ಬದುಕಿಗಾಗಿ ಕೇವಲ ತಮ್ಮ ಶ್ರಮವನ್ನು ಹೊಂದಿರುವವರು ವರ್ಷಗಳು ಕಳೆದಂತೆ ಭಾರತದಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಹೆಚ್ಚುತ್ತಿದೆ. ಬಡತನವು ಭಾರತದ ಹಲವು ಆಯಾಮದ ಸವಾಲಾಗಿದ್ದು ಅದನ್ನು ಸಮರೋಪಾದಿಯಲ್ಲಿ ಎದುರಿಸುವ ಅಗತ್ಯವಿದೆ. ವಿದ್ಯಾರ್ಥಿಗಳ ನಂತರ 4.6 ಬಡತನ ಕಡಿಮೆಗೊಳಿಸುವ ನೀತಿಗಳು ಮತ್ತು ಕಾರ್ಯಕ್ರಮಗಳು. ನಿಮಗೀಗ ಹೇಳಿದ ವಿದ್ಯಾರ್ಥಿಗಳೇ, ಸರ್ಕಾರವು ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಪಂಚವಾರ್ಷಿಕ ಯೋಜನೆಗಳಲ್ಲಿಯೂ ಸಹ ತನ್ನದೇ ಆಗಿರ್ತಕ್ಕಂತಹ ಕೆಲವು ಬಜೆಟ್ ಅಂದರೆ ಹಣವನ್ನು ಕೆಲವು ಮೀಸಲಾಗಿ ಇಡಲಾಗಿದೆ. ವಿದ್ಯಾರ್ಥಿಗಳೇ, ಭಾರತದಲ್ಲಿ ಸಂವಿಧಾನ ಮತ್ತು ಪಂಚವಾರ್ಷಿಕ ಯೋಜನೆಗಳು ತಿಳಿಸಿರುವಂತೆ ಸಾಮಾಜಿಕ ನ್ಯಾಯವು ಸರ್ಕಾರದ ಅಭಿವೃದ್ಧಿ ತಂತ್ರಗಳ ಪ್ರಾಥಮಿಕ ಉದ್ದೇಶವಾಗಿದೆ. ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದರೆ 1951-56 ಉಲ್ಲೇಖಿಸಿರುವಂತೆ ಬಡತನ ಮತ್ತು ಆದಾಯ, ಸಂಪತ್ತು ಹಾಗೂ ಅವಕಾಶಗಳ ಅಸಮಾನತೆಗಳಿಂದಾಗಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಯನ್ನು ತರುವ ತುರ್ತು ಅಗತ್ಯವಿದೆ. ವಿದ್ಯಾರ್ಥಿಗಳೇ, ಎರಡನೇ ಪಂಚವಾರ್ಷಿಕ ಯೋಜನೆ ಅಂದರೆ 1956-61 ಅವಧಿಯಲ್ಲಿ ಆರ್ಥಿಕ ಅಭಿವೃದ್ಧಿಯ ಅನುಕೂಲಗಳು ಸಮಾಜದ ಅತಿ ಕಡಿಮೆ ಸೌಲಭ್ಯ ಹೊಂದಿರುವ ವರ್ಗಗಳಿಗೆ ಹೆಚ್ಚಾಗಿ ಲಭಿಸಬೇಕಾಗಿದೆ. ಸರ್ಕಾರದ ಎಲ್ಲ ನೀತಿ ನಿರೂಪಣೆಯಲ್ಲಿ ಬಡತನವನ್ನು ಉಪಶಮನಗೊಳಿಸುವ ಒತ್ತು ನೀಡಿರುವುದನ್ನು ಕಾಣಬಹುದು ಮತ್ತು ಅದಕ್ಕಾಗಿ ವಿವಿಧ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂಬುದನ್ನು ಎಲ್ಲರೂ ತಿಳಿಯಬಹುದು. ವಿದ್ಯಾರ್ಥಿಗಳೇ, ಬಡತನವನ್ನು ಕಡಿಮೆಗೊಳಿಸುವ ಸರ್ಕಾರದ ನೀತಿಯು 3 ಆಯಾಮಗಳನ್ನು ಹೊಂದಿದೆ. ಮೊದಲನೆಯದು ಬೆಳವಣಿಗೆ ಆಧಾರಿತ ಅಂತ. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಮುಂದಿನ ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ಆನ್ಲೈನಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಐ ವಿಲ್ ಸ್ಟಾಪ್ ಇಟ್, ವಿಲ್ ಸಿ ಟುಮಾರೋ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ತಿಳಿದ ಹಾಗೆ ಹಿಂದಿನ ತರಗತಿಯಲ್ಲಿ ಬಡ ಜನರನ್ನು ಗುರುತಿಸುವುದು ಹೇಗೆ ಎಂಬುದನ್ನು ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳೇ, ಈಗ ಆನ್ಲೈನಲ್ಲಿ ಪುನಃ ಇಲ್ಲಿ ಬಡತನದ ವರ್ಗೀಕರಣ, ದ ಕ್ಲಾಸಿಫಿಕೇಷನ್ ಆಫ್ ದ ಪಾವರ್ಟಿ ಅಂತಕ್ಕಂತಹ ಒಂದು ಟಾಪಿಕ್ ಬರೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಬಡತನದ ವರ್ಗೀಕರಣಕ್ಕೆ ಅನೇಕ ಮಾರ್ಗಗಳಿವೆ. ವಿದ್ಯಾರ್ಥಿಗಳೇ, ಸದಾ ಬಡವರು ಒಂದನೇದ್ದು, ಎರಡನೇದ್ದು ಸಾಮಾನ್ಯ ಬಡವರಂತ ಎಂಬುದು ಅಂತಹ ಒಂದು ಮಾರ್ಗವಾಗಿದೆ. ಆದರೆ ಇವರು ಕೆಲವೊಮ್ಮೆ ಅತ್ಯಲ್ಪ ಹಣ ಹೊಂದಿದ್ದು, ಉದಾಹರಣೆಗೆ ದಿನಗೂಲಿ ಅಥವಾ ಸಾಂದರ್ಭಿಕ ಕೆಲಸಗಾರರು, ಇವರನ್ನು ದೀರ್ಘಕಾಲದ ಅಥವಾ ಶಾಶ್ವತ ಬಡವರೆಂದು ವರ್ಗೀಕರಿಸಲಾಗಿದೆ. ಮತ್ತೊಂದು ಗುಂಪಿನವರೆಂದರೆ ಕಡೆಯುವ ಬಡವರು. ಇವರು ಬಡತನದ ಒಳಗೆ ಮತ್ತು ಹೊರಗೆ ನಿರಂತರವಾಗಿ ಚಲಿಸುವವರಾಗಿದ್ದಾರೆ. ಉದಾಹರಣೆಗೆ ಸಣ್ಣ ರೈತರು ಮತ್ತು ಋತುಮಾನ ಕೆಲಸಗಾರ ಅಂತ. ವಿದ್ಯಾರ್ಥಿಗಳೇ, ತದನಂತರ ಪ್ರಾಸಂಗಿಕ ಅಥವಾ ಆಕಸ್ಮಿಕ ಬಡವರು, ಅಕೇಶನಲಿ ಪೂವರ್ ಅಂತ. ಇವರು ಬಹುತೇಕ ಕಾಲ ಶ್ರೀಮಂತರಾಗಿದ್ದು ಕೆಲವು ಸಮಯಗಳಲ್ಲಿ ದುರಾದೃಷ್ಟನಾಗಿ ಬಡವರಾಗಬಹುದು. ಇವರನ್ನು ಕ್ಷಣಿಕ ಬಡವರು, ಟ್ರಾನ್ಸಿಯಂಟ್ ಪೂವರ್ ಅಂತ ಕರಿತೀವಿ. ವಿದ್ಯಾರ್ಥಿಗಳು, ಹಲವರು ಎಂದಿಗೂ ಬಡವರಾಗದವರು ಇದ್ದು ಮತ್ತು ಅವರು ಬಡವರಲ್ಲದವರೆನಿಸುತ್ತಾರೆ. ನಂತರ ಬಡತನ ರೇಖೆ ಅಂತಕ್ಕಂಥ ವಿಷಯ ಬರ್ತಾಯಿದೆ. ವಿದ್ಯಾರ್ಥಿಗಳೇ, ಮುಂದಿನ ಟಾಪಿಕ್ ಅಂತಕ್ಕಂಥದ್ದು. ಈಗ ನಾವು ಬಡತನ ರೇಖೆಯನ್ನು ಯಾವ ರೀತಿ ನಿರ್ಧರಿಸ್ತು ಅಂತಂದರೆ, ಇಲ್ಲಿ ನಿಮ್ಗೆ ಗೊತ್ತಿರೋ ವಿದ್ಯಾರ್ಥಿಗಳೇ, ನಿಮಗೆ ಹಿಂದಿನ ತರಗತಿಯಲ್ಲಿ BPL ಅಂತ ಹೇಳಿದೆ, ಬಿಲೋ ಪಾವರ್ಟಿ ಲೈನ್ ಅಂತಕ್ಕಂಥ ಜನರನ್ನು ಕಾಣ್ತಾ ಇದ್ವಿ. ಬಡತನವನ್ನು ಮಾಪನ ಮಾಡಲು ಅನೇಕ ಮಾರ್ಗಗಳಿವೆ. ಗ್ರಾಮೀಣ ಪ್ರದೇಶದ ವ್ಯಕ್ತಿಗೆ ದಿನಕ್ಕೆ ಕನಿಷ್ಠ 2400 ಕ್ಯಾಲೋರಿಗಳು ಮತ್ತು ನಗರ ಪ್ರದೇಶದ ವ್ಯಕ್ತಿಗೆ ದಿನಕ್ಕೆ ಕನಿಷ್ಠ 2100 ಕ್ಯಾಲೋರಿಗಳಷ್ಟು ಪೌಷ್ಟಿಕಾಂಶದ ಆಹಾರದ ಅವಶ್ಯಕತೆ ಇದ್ದು, ಅದರ ಹಣದ ಮೌಲ್ಯ ಮೂಲಕ ಬಡತನ ರೇಖೆಯನ್ನು ನಿರ್ಧರಿಸುವುದು ಒಂದು ಮಾರ್ಗವಾಗಿದೆ. ವಿದ್ಯಾರ್ಥಿಗಳೇ, ಇದರ ಆಧಾರದ ಮೇಲೆ 2009-2010ರಲ್ಲಿ ಮಾಸಿಕ ತಲಾ ಅನುಭೋಗ ವೆಚ್ಚ ಗ್ರಾಮೀಣ ಪ್ರದೇಶದಲ್ಲಿ ₹673 ಮತ್ತು ನಗರ ಪ್ರದೇಶಗಳಲ್ಲಿ ₹860ಗಳಿಗೆ ಬಡತನ ರೇಖೆ ಎಂದು ವ್ಯಾಖ್ಯಾನಿಸಲಾಗಿದೆ. ವಿದ್ಯಾರ್ಥಿಗಳೇ, ತದನಂತರ ಸರ್ಕಾರವು ಕುಟುಂಬಗಳ ಆದಾಯಕ್ಕೆ ಬದಲಾಗಿ ಮಾಸಿಕ ತಲಾ ಅನುಭೋಗ ವೆಚ್ಚ ಅಂದರೆ ಮಂತ್ಲಿ ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರನ್ನು ಬಡವರನ್ನು ಗುರುತಿಸಲು ಬಳಸುತ್ತಿದ್ದಾಗ್ಯೂ ಈ ತಾಂತ್ರಿಕ ವಿಧಾನದ ನಮ್ಮ ದೇಶದಲ್ಲಿ ಬಡ ಕುಟುಂಬಗಳನ್ನು ಸಮರ್ಪಕವಾಗಿ ಗುರುತಿಸುವುದೆಂದು ನೀವು ಭಾವಿಸುತ್ತೀರಿ.
ಅರ್ಥಶಾಸ್ತ್ರ ಪ್ರಕಾರ ವಿದ್ಯಾರ್ಥಿಗಳೇ, ಈ ತಾಂತ್ರಿಕ ವಿಧಾನದ ಪ್ರಮುಖ ಸಮಸ್ಯೆ ಎಂದರೆ ಎಲ್ಲ ಬಡವರನ್ನು ಒಂದೇ ಗುಂಪಿನಲ್ಲಿ ಸೇರಿಸಿರುವುದು. ಅದು ಕಡು ಬಡವರು ಮತ್ತು ಇತರೆ ಬಡವರನ್ನು ವ್ಯತ್ಯಾಸಗೊಳಿಸುವುದಿಲ್ಲ. ರೇಖಾಪಟ 4.2 ನೋಡಿ. ಈ ಬದಲಿ ವಿಧಾನವು ಕೇವಲ ಆಹಾರದ ಅನುಭೋಗದ ವೆಚ್ಚ ಮತ್ತು ಕೆಲವೇ ಆಯ್ದ ವಸ್ತುಗಳ ಅನುಭೋಗದ ಆಧಾರದ ಮೇಲೆ ಬಡತನ ರೇಖೆಯನ್ನು ನಿರ್ಧರಿಸುವುದನ್ನು ಅರ್ಥಶಾಸ್ತ್ರಜ್ಞರು ಪ್ರಶ್ನಿಸಿದ್ದಾರೆ. ಈ ಯಾಂತ್ರಿಕ ವಿಧಾನವು ಬಡವರನ್ನು ಒಟ್ಟಾರೆಯಾಗಿ ಗುರುತಿಸಲು ಸಹಾಯಕವಾಗಿದೆ. ಆದರೆ ಬಡವರಲ್ಲಿ ಯಾರಿಗೆ ಸರ್ಕಾರದ ಸಹಾಯ ಹೆಚ್ಚು ಅಗತ್ಯವಾಗಿ ಬೇಕಾಗಿದೆ ಎಂಬುದನ್ನು ಗುರುತಿಸುವುದು ಕಷ್ಟಕರವಾಗಿದೆ ವಿದ್ಯಾರ್ಥಿಗಳೇ. ಮತ್ತು ಆದಾಯ ಮತ್ತು ಆಸ್ತಿಗಳಲ್ಲದೆ ಬಡತನಕ್ಕೆ ಸಂಬಂಧಿಸಿದ ಅನೇಕ ಅಂಶಗಳಿವೆ. ಉದಾಹರಣೆ ಹೇಳಬೇಕಂದ್ರೆ ವಿದ್ಯಾರ್ಥಿಗಳೇ, ಮೂಲ ಶಿಕ್ಷಣ, ಆರೋಗ್ಯ, ಸುರಕ್ಷತೆ, ಕುಡಿಯುವ ನೀರು ಮತ್ತು ನೈರ್ಮಲ್ಯಗಳ ಲಭ್ಯತೆ ಇವುಗಳನ್ನು ಬಡತನದ ರೇಖೆಯನ್ನು ಅಭಿವೃದ್ಧಿಪಡಿಸಲು ಪರಿಗಣಿಸಬೇಕಾದ ಅಗತ್ಯವಿದೆ. ವಿದ್ಯಾರ್ಥಿಗಳೇ, ಈಗ ಅಸ್ತಿತ್ವದಲ್ಲಿರುವ ವಿಧಾನವು ಬಡತನ ರೇಖೆಯನ್ನು ನಿರ್ಧರಿಸುವಲ್ಲಿ ಬಡತನವನ್ನು ಪ್ರಚೋದಿಸುವ ಮತ್ತು ಶಾಶ್ವತಗೊಳಿಸುವಂತಹ ಇತರೆ ಸಾಮಾಜಿಕ ಅಂಶಗಳಾದ ಮೊದಲನೇದು ಅನಕ್ಷರತೆ, ಅನಾರೋಗ್ಯ, ಸಂಪನ್ಮೂಲ ಲಭ್ಯತೆಯ ಅಭಾವ, ನಾಗರಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯ ಅಭಾವ ಮುಂತಾದ ತಾರತಮ್ಯಗಳನ್ನು ಪರಿಗಣಿಸಿಲ್ಲ. ವ್ಯಕ್ತಿಗಳಿಗೆ ಆರೋಗ್ಯವಂತ ಮತ್ತು ಪೌಷ್ಟಿಕಾಂಶವುಳ್ಳ ಸರಕುಗಳ ಲಭ್ಯತೆ ವ್ಯಾಪ್ತಿಯನ್ನು ವಿಸ್ತರಿಸುವುದರ ಮೂಲಕ ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸುವುದು ಮತ್ತು ಅವರನ್ನು ಜ್ಞಾನವಂತರನ್ನಾಗಿ ಸಮುದಾಯದ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡುವುದು ಬಡತನದ ಉಪಶಮನ. ವಿದ್ಯಾರ್ಥಿಗಳೇ, ಇಲ್ಲಿ ಸರ್ಕಾರದ ನೀತಿಯ ಮುಖ್ಯ ಉದ್ದೇಶ ಏನೆಂದರೆ, ಅಭಿವೃದ್ಧಿ ಎಂದರೇನು? ವ್ಯಕ್ತಿಯ ಬದುಕಿಗೆ ಅಡೆತಡೆಯಾಗಿರುವ ಸಂಗತಿಗಳಾದ ಅನಕ್ಷರತೆ, ಅನಾರೋಗ್ಯ, ಸಂಪನ್ಮೂಲಗಳನ್ನು ಪಡೆಯುವಲ್ಲಿನ ಅಸಮರ್ಥತೆ ಅಥವಾ ನಾಗರಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯದ ಕೊರತೆಯನ್ನು ತೊಡೆದುಹಾಕುವುದು ಎಂದರ್ಥ. ವಿದ್ಯಾರ್ಥಿಗಳೇ, ಅಧಿಕ ಬೆಳವಣಿಗೆ ದರ, ಕೃಷಿ ಉತ್ಪಾದನೆ ಹೆಚ್ಚಳ, ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಮತ್ತು 1990ರ ದಶಕದಲ್ಲಿ ಪರಿಚಯಿಸಲಾದ ಆರ್ಥಿಕ ಸುಧಾರಣಾ ಕ್ರಮಗಳ ಪರಿಣಾಮದಿಂದಾಗಿ ಬಡತನ ಮಟ್ಟ ಕಡಿಮೆಯಾಗಿದೆ ಎನ್ನಬಹುದು. ಸರ್ಕಾರದ ವಾದವಾದಾಗ್ಯೂ ಅರ್ಥಶಾಸ್ತ್ರಜ್ಞರು ಸರ್ಕಾರದ ಈ ವಾದದ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ದತ್ತಾಂಶಗಳನ್ನು ಸಂಗ್ರಹಿಸುವ ವಿಧಾನ, ಅನುಭೋಗದ ಬುಟ್ಟಿಯಲ್ಲಿರುವ ಸರಕುಗಳು, ಬಡತನ ರೇಖೆಯನ್ನು ಅಂದಾಜಿಸಿರುವ ಮಾರ್ಗಗಳು ಮತ್ತು ಬಡವರ ಸಂಖ್ಯೆಯನ್ನು ತಿರುಚಿ ಭಾರತದಲ್ಲಿ ಬಡವರ ಸಂಖ್ಯೆ ಕಡಿಮೆಯಾಗಿದೆ ಎಂಬ ಹೇಳಿಕೆಗೆ ಅರ್ಥಶಾಸ್ತ್ರಜ್ಞರು ಗಮನಿಸಿದ್ದಾರೆ. ವಿದ್ಯಾರ್ಥಿಗಳೇ, ಬಡತನವನ್ನು ಅಧಿಕೃತವಾಗಿ ಅಂದಾಜಿಸುವ ವಿಧಾನಗಳಲ್ಲಿ ವಿವಿಧ ಮಿತಿಗಳಿರುವುದರಿಂದ ಅರ್ಥಶಾಸ್ತ್ರಜ್ಞರು ಪರ್ಯಾಯ ವಿಧಾನಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಿದ್ದಾರೆ. ಉದಾಹರಣೆಗೆ, ನೋಬೆಲ್ ಪಾರಿತೋಷಕ ಪುರಸ್ಕೃತ ಅಮರ್ತ್ಯ ಸೇನ್ ರವರು ಅಭಿವೃದ್ಧಿಪಡಿಸಿರುವ ಸೇನ್ ಸೂಚ್ಯಾಂಕ, ಇತರ ಸೂಚ್ಯಾಂಕಗಳು ಇವೆ. ಅವುಗಳೆಂದರೆ ಬಡತನ ಅಂತರ ಸೂಚಿ ಮತ್ತು ದ್ವಿಗುಣಗೊಳಿಸಲಾದ ಬಡತನ ಅಂತರ. ಈ ಸೂಚ್ಯಾಂಕಗಳ ಬಗ್ಗೆ ನೀವು ಉನ್ನತ ತರಗತಿಯಲ್ಲಿ ಮತ್ತು ಮುಂದಿನ ತರಗತಿಯಲ್ಲಿ ನೀವು ಅಧ್ಯಯನ ಮಾಡಬಹುದು. ತದನಂತರ ವಿದ್ಯಾರ್ಥಿಗಳೇ, 4.4 ಭಾರತದಲ್ಲಿ ಬಡವರ ಸಂಖ್ಯೆ, ದ ನಂಬರ್ ಆಫ್ ಪೂವರ್ ಇನ್ ಇಂಡಿಯಾ ಅಂತ. ಇಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ, ಬಡತನ ರೇಖೆಗಿಂತ ಕೆಳಗಿನವರ ಜನರ ಪ್ರಮಾಣದ ಆಧಾರದ ಮೇಲೆ ಬಡವರ ಸಂಖ್ಯೆಯನ್ನು ಅಂದಾಜಿಸುವುದನ್ನು ತಲೆ ಎಣಿಕೆ ಅನುಪಾತ ಎನ್ನುತ್ತೇವೆ. ಹೆಡ್ ಕೌಂಟ್ ರೇಷಿಯೋ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲ, ಭಾರತದಲ್ಲಿ ವಾಸಿಸುವ ಒಟ್ಟು ಬಡವರ ಸಂಖ್ಯೆಯನ್ನು ತಿಳಿಸುವ ಆಸಕ್ತಿ ನಿಮಗಿರಬಹುದು. ಅಲ್ಲಿ ಎಲ್ಲಿ ವಾಸಿಸಿದ್ದಾರೆ ಮತ್ತು ಕಾಲಕ್ರಮೇಣ ಅವರ ಸಂಖ್ಯೆ ಅಥವಾ ಪ್ರಮಾಣ ಕಡಿಮೆಯಾಗಿದೆಯೋ ಅಥವಾ ಇಲ್ಲವೋ, ಈ ರೀತಿಯ ಅನುಪಾತ ಮತ್ತು ಶೇಕಡಾವಾರು ಪ್ರಮಾಣಗಳ ಆಧಾರದ ಮೇಲೆ ಬಡಜನರ ಹೋಲಿಕೆ ವಿಶ್ಲೇಷಣೆ ಬಡತನದ ವಿವಿಧ ಹಂತಗಳು ಮತ್ತು ಕಾಲಾಂತರದಲ್ಲಿ ಅವರ ವಿವಿಧ ರಾಜ್ಯಗಳ ನಡುವೆ ಹಂಚಿಕೆಯಾಗಿರುವುದರ ಬಗ್ಗೆ ನಮಗೆ ತಿಳಿಯುತ್ತದೆ. ವಿದ್ಯಾರ್ಥಿಗಳೇ, ಬಡತನದ ಅಧಿಕೃತ ಅಂಕಿಅಂಶಗಳು ಯೋಜನಾ ಆಯೋಗದಿಂದ ಸಾರ್ವಜನಿಕರಿಗೆ ಲಭಿಸುತ್ತದೆ. ಇದನ್ನು ರಾಷ್ಟ್ರೀಯ ಮಾದರಿಯ ಸಮೀಕ್ಷಾ ಸಂಸ್ಥೆ ಅಂದರೆ NSSO ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು, ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್ ಅಂತಕ್ಕಂಥದ್ದು. ಇದು ಸಂಗ್ರಹಿಸಿರ್ತಕ್ಕಂತಹ ಅನುಭೋಗದ ವೆಚ್ಚದ ಅಂಕಿಅಂಶಗಳ ಆಧಾರದ ಮೇಲೆ ಅಂದಾಜಿಸಲಾಗುತ್ತದೆ. 1973-2012 ವರೆಗಿನ ಅವಧಿಯಲ್ಲಿ ಭಾರತದ ಜನಸಂಖ್ಯೆಯಲ್ಲಿರುವ ಬಡವರ ಸಂಖ್ಯೆ ಮತ್ತು ಶೇಕಡಾವಾರು ಪ್ರಮಾಣವನ್ನು ರೇಖಾಚಿತ್ರ 4.3ರಲ್ಲಿ ತೋರಿಸಲಾಗಿದೆ. ವಿದ್ಯಾರ್ಥಿಗಳೇ, 1973-74ರಲ್ಲಿ 320 ದಶಲಕ್ಷಕ್ಕಿಂತ ಅಧಿಕ ಜನರು ಬಡತನದ ರೇಖೆಗಿಂತ ಕೆಳಗಿದ್ದರು. 2012ರಲ್ಲಿ ಈ ಸಂಖ್ಯೆಯು ಸುಮಾರು 2070 ದಶಲಕ್ಷಗಳಿಗೆ ಇಳಿದಿದೆ. ವಿದ್ಯಾರ್ಥಿಗಳೇ, ಶೇಕಡಾವಾರು ಪ್ರಮಾಣದಲ್ಲಿ 1973-74ರಲ್ಲಿ ಒಟ್ಟು ಜನಸಂಖ್ಯೆಯ 55% ಬಡತನ ರೇಖೆ ಕೆಳಗಿದ್ದರು. 2011-12ರಲ್ಲಿ ಈ ಪ್ರಮಾಣವು 22%ಕ್ಕೆ ಇಳಿದಿತ್ತು. 1973-74ರಲ್ಲಿ 80%ಕ್ಕಿಂತ ಹೆಚ್ಚು ಬಡವರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು ಮತ್ತು 2011-12ರಲ್ಲಿಯೂ ಸಹ ಈ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆಗಳಾಗಿರಲಿಲ್ಲ.
ಇದರರ್ಥ ಭಾರತದಲ್ಲಿ 4/3 ಅಧಿಕ ಬಡವರು ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದಾರೆ. ಇದು ಏಕೆ ಹೀಗೆಂದು ನೀವು ಯೋಚಿಸಬಲ್ಲಿರಾ? ನೋಡಿ ವಿದ್ಯಾರ್ಥಿಗಳೇ, ಕೆಳಗಿನ ಅಂಕಿಅಂಶಗಳ ಆಧಾರದ ಮೇಲೆ ಅಥವಾ ವರ್ಷಗಳ ಆಧಾರದ ಮೇಲೆ ನಾವು ಹೇಳ್ಬೋದು ಭಾರತದಲ್ಲಿ ಬಡತನ ಯಾವ ಪ್ರಮಾಣದಲ್ಲಿದೆ ಅಂತ. 1990ರ ದಶಕದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಡವರ ಸಂಖ್ಯೆ ಕಡಿಮೆ ಆಗಿದ್ದು, ನಗರ ಪ್ರದೇಶಗಳಲ್ಲಿ ಅವರ ಸಂಖ್ಯೆ ಅತ್ಯಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಕಾರಣ, ಗ್ರಾಮೀಣ ಪ್ರದೇಶದಕ್ಕಂಥ ರೈತರು ಕೆಲಸವಿಲ್ಲದೆ ಅವರು ನಗರಗಳಿಗೆ ಪ್ರದೇಶಗಳಿಗೆ ವಲಸೆ ಹೋಗಿರೋದನ್ನು ನಾವು ಕಾಣ್ತಾ ಇದ್ವಿ. ಕಾರಣ, ಇಲ್ಲಿ ಮಳೆ ಏನಾಗಿದೆ, ಅತಿವೃಷ್ಟಿ ಅನಾವೃಷ್ಟಿಗಳಾಗೋದ್ರಿಂದ ಅಥವಾ ಇಲ್ಲಿ ಕೆಲಸವಿಲ್ಲದೆ ಸಾಕಷ್ಟು ಜನರು ಪಟ್ಟಣಗಳಿಗೆ ಅಥವಾ ನಗರಗಳಿಗೆ ವಲಸೆ ಹೋಗೋದನ್ನು ನಾವು ಕಾಣ್ತಾ ಇದ್ವಿ ವಿದ್ಯಾರ್ಥಿಗಳೇ. ಹೀಗಾಗಿ ನಮ್ಮಲ್ಲಿ ಬ್ರೈನ್ ಡ್ರೈನ್ ಥಿಯರಿ, ಬುದ್ಧಿ ಪಲಾಯನ ಸಿದ್ಧಾಂತ ಅಂತಕ್ಕಂಥ ನಾವು ಈಗಾಗಲೇ ಹಿಂದಿನ ತರಗತಿ ನೋಡಿದ ವಿದ್ಯಾರ್ಥಿಗಳೇ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿಯೂ ಬಡತನದ ಅನುಪಾತವು ನಿರಂತರವಾಗಿ ಕಡಿಮೆಯಾಗಿದೆ. ರೇಖಾಚಿತ್ರ 4.3ರಲ್ಲಿ ನೀವು ಗಮನಿಸಿದಂತೆ 1973-2012ರ ಅವಧಿಯಲ್ಲಿ ಬಡವರ ಸಂಖ್ಯೆ ಮತ್ತು ಬಡತನ ಪ್ರಮಾಣಗಳೆರಡೂ ಇಳಿಕೆಯಾಗಿದೆ. ಆದರೆ ಎರಡೂ ಮಾನದಂಡಗಳಲ್ಲಿನ ಇಳಿಕೆಯ ಸ್ವರೂಪವು ಪ್ರೋತ್ಸಾಹದಾಯಕವಾಗಿಲ್ಲ. ದೇಶದಲ್ಲಿ ಒಟ್ಟು ಬಡವರ ಸಂಖ್ಯೆಯು ಇಳಿಕೆಗಿಂತ ಬಡತನದ ಶೇಕಡಾವಾರು ಅನುಪಾತದಲ್ಲಿನ ಇಳಿಕೆಯು ತುಂಬ ಮಂದಗತಿಯಲ್ಲಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಒಟ್ಟು ಬಡವರ ಸಂಖ್ಯೆಯ ನಡುವಿನ ಅಂತರ ಕಡಿಮೆಯಾಗಿರುವುದನ್ನು ನೀವು ಗಮನಿಸಬಹುದು. ಆದರೆ ಅನುಪಾತದ ಅಂತರ 1999-2000ವರೆಗೆ ಸ್ಥಿರವಾಗಿತ್ತು ವಿದ್ಯಾರ್ಥಿಗಳೇ, ಮತ್ತು 2011-12ರಲ್ಲಿ ಹೆಚ್ಚಾಗಿದೆ. ರಾಜ್ಯ ಮಟ್ಟದ ಬಡತನದ ಪ್ರವೃತ್ತಿಯನ್ನು ರೇಖಾಚಿತ್ರ 4.3ರಲ್ಲಿ ತೋರಿಸಲಾಗಿದೆ. ರೇಖಾಚಿತ್ರದಲ್ಲಿರುವ 2 ರೇಖೆಗಳು ರಾಷ್ಟ್ರೀಯ ಬಡತನ ಮಟ್ಟವನ್ನು ಸೂಚಿಸುತ್ತದೆ ವಿದ್ಯಾರ್ಥಿಗಳೇ. ಕೆಳಗಿನಿಂದ ಮೊದಲನೇ ರೇಖೆಯು 2011-12ರಲ್ಲಿನ ಬಡತನದ ಮಟ್ಟವನ್ನು ಸೂಚಿಸುತ್ತದೆ ಮತ್ತು ಇತರೆ ಅಂದರೆ ಮೇಲಿನ ರೇಖೆ 1973-74ರಲ್ಲಿ ಬಡತನದ ಮಟ್ಟವನ್ನು ಸೂಚಿಸುತ್ತದೆ. ಈ ರೇಖೆಗಳು 1973-2012ರ ನಡುವಿನ ಅವಧಿಯಲ್ಲಿ ಭಾರತದಲ್ಲಿನ ಬಡವರ ಪ್ರಮಾಣವು 55%-22% ಕಡಿಮೆಯಾಗಿರುವುದನ್ನು ಸೂಚಿಸುತ್ತದೆ. ಈ ರೇಖಾಚಿತ್ರವು 1973-74ರಲ್ಲಿ 6 ರಾಜ್ಯಗಳು ಅಂದರೆ ತಮಿಳುನಾಡು, ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್, ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ ಅಧಿಕ ಸಂಖ್ಯೆಯ ಬಡವರನ್ನು ಒಳಗೊಂಡಿರುವುದನ್ನು ಸ್ಪಷ್ಟಪಡಿಸುತ್ತದೆ. 1973-2012ರ ಅವಧಿಯಲ್ಲಿ ಭಾರತದ ಅನೇಕ ರಾಜ್ಯಗಳು ಬಡತನದ ಮಟ್ಟವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿದೆ. ಆದಾಗ್ಯೂ 4 ರಾಜ್ಯಗಳಲ್ಲಿ ಅಂದರೆ ಒರಿಸ್ಸಾ, ಮಧ್ಯಪ್ರದೇಶ್, ಬಿಹಾರ್ ಮತ್ತು ಉತ್ತರ ಪ್ರದೇಶ್ ಇಂದಿಗೂ ಬಡತನದ ಮಟ್ಟವು ರಾಷ್ಟ್ರೀಯ ಬಡತನದ ಮಟ್ಟಕ್ಕಿಂತಲೂ ಅಧಿಕವಾಗಿದೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ರಾಜ್ಯಗಳು ಬಡತನದ ಮಟ್ಟವನ್ನು ಇತರ ರಾಜ್ಯಗಳಿಗಿಂತ ಪರಿಣಾಮಕಾರಿಯಾಗಿ ಕಡಿಮೆ ಮಾಡಿರುವುದನ್ನು ನೀವು ಗಮನಿಸಬಹುದು. ಈ ರಾಜ್ಯಗಳು ಇತರ ರಾಜ್ಯಗಳಿಗಿಂತ ಹೆಚ್ಚು ಉತ್ತಮ ಸಾಧನೆ ಮಾಡಲು ಹೇಗೆ ಸಾಧ್ಯವಾಯಿತು ಎಂಬುದನ್ನು ನಾವು ಕಂಡ್ಕೋಬೋದು ವಿದ್ಯಾರ್ಥಿಗಳೇ. ಸೊ ಹೀಗಾಗಿ ಇಂದಿನ ಆನ್ಲೈನ್ ತರಗತಿಯನ್ನು ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಐ ವಿಲ್ ಸ್ಟಾಪ್ ಇಟ್. ವಿಲ್ ಸಿ ಟುಮಾರೋ.